ಈಗ ಚೆಲ್ಲೋ ಅಂತ ಪ್ರಕ್ರಿಯೆ ಇದೆ, ಇದು ಬೇಡ. 5 ಅಡಿ ದೂರದಲ್ಲಿ ಹಾಕಿ ಮಣ್ಣನ್ನ ಎಳೆಯುವಂತದ್ದು, ಪಿಕ್ಕ ಹೊಡೆಯೋದು ಅಂತ ಕರಿತೀವಿ ನಾವು. ಒಂದು 4 ಕಡೆ ಅದನ್ನ ಹಾಕಿದ್ರೆ ಇಷ್ಟು ಮುಚ್ಚಿದ್ರೆ ಆಯ್ತು. ಮೇಲ್ಗಡೆ ಸಿಪ್ಪೆ ಬರುತ್ತೆ, ಸಿಪ್ಪೆ ಒಳಗಡೆ ಈ ಪಲ್ಪ್ ಬರುತ್ತೆ. ಪಲ್ಪ್ ಅಲ್ಲಿ ಎಣ್ಣೆ ಕಾಣ್ತಾ ಇದೆಯಾ ನಿಮ್ಗೆ? ಬೇವಿನ ಬೀಜದ ಪುಡಿ ಡ್ರೈ ಮಾಡಿ ಈ ತರ ರಾಶಿ ಮಾಡ್ಕೊಳ್ತೀವಿ. ಪುಡಿ ಮಾಡೋ ಪ್ರೊಸೆಸ್ ಅನ್ನ ಮಾಡ್ತೀವಿ. ಬಂಕರ್ ಒಳಗಡೆ ಸುರಿತೀವಿ. ಈ ಸೈಜ್ ಅಲ್ಲಿ ಪುಡಿಯಾಗಿ ನೇರವಾಗಿ ಬಂದು ಪ್ಯಾಕ್ ಆಗಿ ಎಣ್ಣೆ ತೆಗೆದ ನೇರವಾಗಿ ಭೂಮಿಗೆ ಬಳಕೆ ಮಾಡೋದ್ರಿಂದನೂ ಉಪಯೋಗಗಳಾಗುತ್ತೆ. ಬೇವಿನ ಪುಡಿ 2 ತರ ಕೆಲಸ ಮಾಡುತ್ತೆ. ಒಂದು ಈ ಪೆಸ್ಟ್ ರಿಪೆಲೆಂಟ್ ಆಗಿ ಅಥವಾ ಫಂಗಲ್ ರಿಪೆಲೆಂಟ್ ಆಗಿ, ಇನ್ನೊಂದು ಒಳ್ಳೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸಾವಯವ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಉತ್ತಮವಾದ ಸಾವಯವ ಗೊಬ್ಬರ ಕೂಡ ಹೌದು. ಯಾವುದೇ ಸಮಯದಲ್ಲಿ ಬೇಕಿದ್ರೆ ಹಾಕಬಹುದು, ಎಲ್ಲಾ ಬೆಳೆಗಳಿಗೂ ಹಾಕಬಹುದು. ನೀಮ್ ಮಿಕ್ಸ್ಡ್ ಡೋಲೋಮೈಟ್ ಗ್ರಾನ್ಯೂಲ್ಸ್ ಮಾಡ್ತಾ ಇದೀವಿ. ಮಾರ್ಕೆಟ್ ಅಲ್ಲಿ ಸಿಗೋ ವೈಟ್ ಸುಣ್ಣನ ಕರಗಿಸಿ ಮಾಡಿದ ವೈಟ್ ಬಣ್ಣದಲ್ಲಿ ಬರುತ್ತೆ. ನಮ್ದು ಸ್ವಲ್ಪ ಕಂದು ಮಿಶ್ರಿತ ಬಿಳಿ ಬಣ್ಣಕ್ಕೆ ಬರುತ್ತೆ. ಇದು ಜಿಪ್ಸಮ್ ಗ್ರಾನ್ಯೂಲ್ಸ್, ಇದು ಡೋಲೋಮೈಟ್ ಗ್ರಾನ್ಯೂಲ್ಸ್. ನೀಮ್ ಮಿಕ್ಸ್ಡ್ ಜಿಪ್ಸಮ್ ಮತ್ತೆ ನೀಮ್ ಮಿಕ್ಸ್ಡ್ ಡೋಲೋಮೈಟ್ ಇದು ರೈತರಿಗೆ ಬಹಳ ಬೆನಿಫಿಟ್ ಆಗ್ತದೆ. ಕಂಪನಿ ಹೆಸರು ಕಲೇಶ್ವರ ಕಾಯಿಲ್ ಇಂಡಸ್ಟ್ರಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತ. ಬೇವಿನ ಬೀಜದ ಪುಡಿ ಡೋಲೋಮೈಟ್ ಗ್ರಾನ್ಯೂಲ್ಸ್ ₹1 ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಅರ್ಧ ಕೆಜಿಯಿಂದ ಎಷ್ಟು ಕೇಳಿದ್ರು ನಾವು ಇಲ್ಲ ಅಂತ ಹೇಳಿದ್ವಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ದು ಕಂಪನಿ ಹೆಸರು ಕಲೇಶ್ವರ ಕಾಯಿಲ್ ಇಂಡಸ್ಟ್ರಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತ. ನನ್ನ ಬಗ್ಗೆ ಇನ್ನು ನಿಮಗೆ ಗೊತ್ತಿರುತ್ತೆ, ಶಿವಪ್ರಸಾದ್ ಅಂತ ಹೇಳಿ ಕಂಪ್ನಿ ಮಾಲೀಕ. ಸೊ ನಿಮ್ಮ ಕಂಪ್ನಿ ಬಂದು ಎಷ್ಟು ವರ್ಷದಿಂದ ಇದೆ ಸರ್? 14 ವರ್ಷ ಆಯ್ತು ನಮ್ಗೆ ಕಂಪನಿ ಶುರು ಮಾಡಿ. ಸೊ ಏನೆಲ್ಲ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀರಾ? ಮೇಜರ್ ಆಗಿ ನಾವು ನೀಮ್ ಪೌಡರ್, ಬೇವಿನ ಬೀಜದ ಪುಡಿನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮತ್ತೆ ಈ ಡೋಲೋಮೈಟ್ ಗ್ರಾನ್ಯೂಲ್ಸ್, ಜಿಪ್ಸಮ್ ಗ್ರಾನ್ಯೂಲ್ಸ್, ಮತ್ತೆ ನೀಮ್ ಮಿಕ್ಸ್ಡ್ ಡೋಲೋಮೈಟ್, ನೀಮ್ ಮಿಕ್ಸ್ಡ್ ಜಿಪ್ಸಮ್ಸ್, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನ ಗ್ರಾನ್ಯೂಲ್ಸ್ ಮಾಡುವಂಥದ್ದು. ಮತ್ತೆ ಸಾವಯವ ಗೊಬ್ಬರದಲ್ಲಿ 1-2-3 ತರ ಕ್ವಾಲಿಟಿಲಿ ಮಾಡ್ತಾ ಇದ್ದೀವಿ. ಸೊ ಈಗ ಬೇವಿನ ಪುಡಿ ಅಂದ್ರೆ ಕರ್ನಾಟಕದಲ್ಲಿ ಮೇಜರ್ ಆಗಿ ನಿಮ್ದೇ ಪ್ರೊಡಕ್ಷನ್ ಮತ್ತೆ ಪಾಪ್ಯುಲರ್ ಆಗಿರುವಂತದ್ದು ನಿಮ್ದೇ. ಸೊ ನೀವು ಏನು ಮಾನದಂಡಗಳು, ಯಾವ ಮೆಜರ್ಮೆಂಟ್ಸ್ ತಗೊಂಡು ಈ ಬೇವಿನ ಪುಡಿಯನ್ನ ತಯಾರು ಮಾಡ್ತೀರಾ ಸರ್? ನೋಡಿ, ಚಿಕ್ಕದಾಗಿ 1 ನಿಮಿಷದಲ್ಲಿ ಬೇಸಿಕ್ ಅನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಒಂದು ಮೇಜರ್ ಆಗಿ ನಮಗೆ ಈ ಕೆಲವು APMC ಮಾರ್ಕೆಟ್ಗಳು ಅಥವಾ ರೈತರುಗಳಿಂದ ನಾವು ಪ್ರಕ್ಯೂರ್ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಜೂನಲ್ಲಿ ಸೀಡ್ಸ್ ಬರುತ್ತೆ, ಅದನ್ನು ನಾವು ಪ್ರಕ್ಯೂರ್ ಮಾಡ್ಕೊಳ್ತೀವಿ. ಪ್ರಕ್ಯೂರ್ ಮಾಡ್ಕೊಳ್ಳುವಾಗ ನಮಗೆ ಅದೇನು ಕ್ವಾಲಿಟಿ ಸೀಡ್ಸ್ನ ನಾವು ತೊಗೊಳ್ಬೇಕು, ಅದನ್ನು ತೊಗೊಳ್ಳೋವಂಥದ್ದನ್ನು ತುಂಬ ಗಮನ ಇಟ್ಟು ತೊಗೋಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ತೀರಾ ಜೊಳ್ಳು, ಒಳಗಡೆ ಆಯಿಲ್ ಕಡಿಮೆ ಇರುವಂಥದ್ದು ಸಿಗುತ್ತೆ. ತುಂಬ ಕಸ ಕಡ್ಡಿ, ಕಲ್ಲು ಮಣ್ಣು ವಿಪರೀತ ಜಾಸ್ತಿ ಇರುವಂಥದ್ದು ಸಿಗುತ್ತೆ. ಗೂಡ್ಸಿ ತರೋದ್ರಿಂದ ನಾವು ಸೀಡ್ನ ಪರ್ಚೇಸ್ ಮಾಡುವಾಗ ಅದನ್ನು ತುಂಬ ನೋಡ್ಕೊಂಡು ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ ತಂದ್ಬಿಟ್ಟು ನೇರವಾಗಿ ಅದನ್ನು ಡ್ರೈ ಮಾಡಿ ಈ ಥರ ರಾಶಿ ಮಾಡ್ಕೊಳ್ತೀವಿ. ರಾಶಿ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಪಲ್ವರೈಸರ್ಗಳಲ್ಲಿ ನಾವು ಪುಡಿ ಮಾಡೋ ಪ್ರೊಸೆಸನ್ನು ಮಾಡ್ತೀವಿ. ಸೊ ಅಲ್ಲಿ ಒಳಗಡೆ ಏನು ಮಾಡ್ತೀವಿ ಅಂತಂದರೆ, ನಾವು ಈ ಬಂಕರ್ ಒಳಗಡೆ ಸುರಿತೀವಿ. ಅದು ಬಂಕರಲ್ಲಿ ಸುರಿದು ಅಲ್ಲಿ ಮೇಲ್ಗಡೆ ನಮಗೆ ಆ ಚೈನ್ ಹಾಕಿ ಮ್ಯಾಗ್ನೆಟ್ ಇದೆಯಲ್ವಾ, ಸೊ ಆ ಮ್ಯಾಗ್ನೆಟಿಕಲ್ಲಿ ಒಂದು ಕಬ್ಬಣಗಳು ಅಥವಾ ನಟ್ಟು ಬೋಲ್ಟು ಆ ಥರದ್ದು ಏನೇ ಕಬ್ಬಣ ಬಂದರೂ ಅದನ್ನು ಅಂಟ್ಕೊಳ್ಳುತ್ತೆ. ಅದು ಬಿಟ್ಟು ಮುಂದೆ ಪ್ರೊಸೆಸಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ 2 ಬೇರೆ ಒಂದು 10 mm 8 mm ಥಿಕ್ನೆಸ್, 2 ಕೆಲವರಿಗೆ ದಪ್ಪ ಬೇಕು ಅಂತಾರೆ, ಕೆಲವ್ರಿಗೆ ಇಲ್ಲ ನಂಗೆ ಫೈನ್ ಪೌಡ್ರ್ ಬೇಕು ಅಂತಾರೆ. ಸೊ ಅವರವರ ಅನುಗುಣಕ್ಕೆ ತಕ್ಕ ಹಾಗೆ ಕ್ರಷಿಂಗ್ ಯೂನಿಟ್ ಇಟ್ಕೊಂಡಿದ್ದೀವಿ. ಕ್ರಷ್ ಆಗಿದ್ದು ನೇರವಾಗಿ ಬರುತ್ತೆ. ನಾರ್ಮಲಿ ಒಂದು ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಸ್ಪ್ರೇ ಮಾಡಿ ಕೊಡೋವಂಥದ್ದು ಮಾಡ್ತೀವಿ. ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಬೇರೆದು ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ. ಅದು ಸ್ಪ್ರೇ ಆಗಿನೇ ಪುಡಿಯಾಗಿ ನೇರವಾಗಿ ಬಂದು ಪ್ಯಾಕ್ ಆಗುತ್ತೆ. ಸೊ ಈಗ ಕ್ವಾಲಿಟಿ ಚೆಕ್ ಮಾಡ್ತೀನಿ ಅಂದ್ರಲ್ಲ ತಗೊಳಕಾರೆ, ಸೊ ಅದನ್ನ ಹೆಂಗೆ ನೀವು ಚೆಕ್ ಮಾಡ್ತೀರಾ ಸರ್? ಯಾವ ರೀತಿ ಕ್ವಾಲಿಟಿ ಅಂದ್ರೆ ನೋಡಿ, ಇವಾಗ ನಮ್ಗೆ ಯಾವುದೇ ತರದ ಹಾಲನ್ನು ಅಳಿಯೋದಕ್ಕೆ ಮೀಟ್ರ್ ಬರೋ ತರ ಈಗ ಬೇವಿನ ಬೀಜ ಅಳಿಯೋದಕ್ಕೆ ಯಾವ್ದು ಮೀಟರ್ಗಳು ಬರಲ್ಲ. ಇವಾಗ ನಮ್ಗೆ ಇರೋದ್ರಲ್ಲಿ ನಮ್ಮ ಕರ್ನಾಟಕ ಸೀಡ್ಸ್ ಅಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ನಾಟಿ ಬೀಜ ಅಥವಾ ಹೈಬ್ರಿಡ್ ಬೀಜ ಅಂತ ಬೇವಿನ ಬೀಜದಲ್ಲಿ ಏನು ಬರಲ್ಲ. ಒಂದು ಹೆಬ್ಬೇವು ಮತ್ತೆ ನಾರ್ಮಲ್ ಬೇವಿದೆ. ಹೆಬ್ಬೇವಲ್ಲಿ ಸೀಡ್ಸ್ ನ ನಾವು ಕೃಷಿ ಬಳಕೆಗೆ ಯೂಸ್ ಮಾಡಲ್ಲ. ಒಂದು ನಮ್ಮ ಕರ್ನಾಟಕದ ಸೀಡ್ಸ್ ಅಲ್ಲಿ ಹೆಚ್ಚು ಆಯಿಲ್ ಕಂಟೆಂಟ್ ಇರುತ್ತೆ. ಈ ಒಳಗಡೆ ಮೇಲ್ಗಡೆ ಸಿಪ್ಪೆ ಬರುತ್ತೆ, ಸಿಪ್ಪೆ ಒಳಗಡೆ ಈ ಪಲ್ಪ್ ಬರುತ್ತೆ. ಸೊ ಈ ಪಲ್ಪ್ ಅಲ್ಲಿ ಎಣ್ಣೆ ಕಾಣ್ತಾ ಇದೆಯಾ ನಿಮ್ಗೆ? ಸೊ ಇದು ನಮಗೆ ಎಷ್ಟು ಆಯಿಲ್ ಕಂಟೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಒಂದು ಬೇಸಿಕ್ಲಿ ಯೂನಿವರ್ಸಿಟಿಗಳ ಪ್ರಕಾರ 20% ಎಬೋ ಆಯಿಲ್ ಕಂಟೆಂಟ್ ಇರೋ ಆಯಿಲ್ ಕೇಕ್ಗಳನ್ನು ನೇರವಾಗಿ ಭೂಮಿಗೆ ಬಳಸಬಾರ್ದು, ಅದು ಟಾಕ್ಸಿಕ್ ಆಗುತ್ತೆ ಅಂತ. ಇನ್ನೊಂದು ಬೇವಿನ ಬೀಜದಲ್ಲಿ ನಮಗೆ ಬರೋ ಹಸಿ ಬೀಜದಲ್ಲಿ 16ರಿಂದ 17% ಮ್ಯಾಕ್ಸಿಮಮ್ ಅಂದರೆ ತುಂಬ ವಿಪರೀತ ಜಾಸ್ತಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ, 18% ತನಕ ಬರುತ್ತೆ. ಸೊ ಹಾಗಾಗಿ ನಾವು ನೇರವಾಗಿ ಭೂಮಿಗೆ ವಿತೌಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಅಥವಾ ಎಣ್ಣೆ ತೆಗೆದೇ ನೇರವಾಗಿ ಭೂಮಿಗೆ ಬಳಕೆ ಮಾಡೋದ್ರಿಂದನೂ ತುಂಬ ಉಪಯೋಗಗಳಾಗುತ್ತೆ. ಕರ್ನಾಟಕ ಮಾರ್ಕೆಟಲ್ಲೇ ಬೈ ಮಾಡ್ತೀರಾ? ಬೇರೆ ಬೇರೆ ರಾಜ್ಯದಲ್ಲೂ ಸರ್ ಹೊರಗಡೆಯಿಂದನೂ ಬರುತ್ತೆ, ಗುಜರಾತಿಂದ ಬರುತ್ತೆ, MP ಇಂದ ಬರುತ್ತೆ, ನಮ್ಮ ಉತ್ತರ ಕರ್ನಾಟಕ ಭಾಗದಿಂದನೂ ಬರುತ್ತೆ. ಸೊ ಇದನ್ನು ಬೈ ಮಾಡಕ್ಕೆ ಏನಾದರೂ ಡಿವೈಡ್ ಮಾಡ್ಕೊತೀರಾ ಹೇಗೆ ಸರ್? ಇಲ್ಲ, ಹಾಗೇನಿಲ್ಲ. ಇವಾಗ ಒಂದು ನಾರ್ಮಲಿ ಏನು ಬರುತ್ತೆ ನಮಗೆ ಸೀಡ್ಸ್ ಬರುವಾಗ ಬಂದಿದ್ದೆಲ್ಲ ಚೀಲದಲ್ಲಿ ಬರುತ್ತೆ. ಹಾಗೆ ಸುಡ್ದು ಅದನ್ನು ಡ್ರೈ ಮಾಡಿಕೊಂಡು ಮತ್ತೆ ಈಗ ರಾಶಿ ಮಾಡ್ಕೊಳ್ತೀವಿ. ಇದು ಡ್ರೈ ಮಾಡಿರೋಂಥದ್ದು, ಡ್ರೈ ಮಾಡಿ ರಾಶಿ ಮಾಡ್ಕೊಳ್ತೀವಿ. ಡ್ರೈ ಆಗದೆ ಹೋದರೆ ಪಲ್ವರೈಸರಲ್ಲಿ ಪುಡಿ ಆಗಲ್ಲ. ತಗೊಳ್ಳುವಾಗ ಅಂಥದ್ದೇನಿಲ್ಲ. ಇವಾಗ ಇದರಲ್ಲಿ ನಾವು ನಾರ್ಮಲಿ ನಮಗೆ ಒಂದು ಕೆಲವರಲ್ಲಿ 7-8%, ಕೆಲವರಲ್ಲಿ 2-3%, ಅವರೇಜ್ ಅಂತ ತಗೊಂಡ್ರೆ 100 kg 5 kg ವರೆಗೂ ನಮಗೆ ಕಸ ಕಡ್ಡಿ ಕಲ್ಲು ಮಣ್ಣು ಬರುತ್ತೆ.
ಇದನ್ನು ಒಂದು ಡಿಸ್ಟೋನರನ್ನು ಇಟ್ಕೊಂಡಿದ್ದೀವಿ. ಕೆಲವು ರೈತರುಗಳು ಅಗತ್ಯ ಇರೋವಂಥವ್ರು ಅದನ್ನು ಡಿಸ್ಟೋನ್ ಮಾಡಿ ಕಸ ಕಡ್ಡಿ ಮಣ್ಣು ಎಲ್ಲ ತೆಗೆದುಬಿಟ್ಟು ಮಾಡಿ ಕೊಡೋವಂಥದ್ದನ್ನು ಇಟ್ಕೊಂಡಿದ್ದೀವಿ. ಸೊ ಅದಕ್ಕೊಂದು 6 ರೂಪಾಯಿಯಷ್ಟು ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಲೇಬರ್ ಕಾಸ್ಟು ಮತ್ತು ಆ ವೇಸ್ಟೇಜು ಹೊರಗೆ ಹೋಗುತ್ತಲ್ಲ ಅದ್ರ ಕಾಸ್ಟು ಸೇರಿಬಿಟ್ಟು ಒಂದು 6 ರೂಪಾಯಿ ಜಾಸ್ತಿ ಆಗುತ್ತೆ. 100ಕ್ಕೆ 99.99 ಜನ ಹೇಗಿದೆಯೋ ಹಾಗೆ ತೊಗೊಂಡೋಗ್ತಾರೆ. ಆ್ಯಕ್ಚುಲಿ ಅದು 6 ರೂಪಾಯಿ ಕಾಸ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಹೊರಗೆ ತೆಗೆಯೋದಕ್ಕಿಂತ ಒಳಗಡೆ ಇರೋದೇ ಒಳ್ಳೆಯದು. ಅಂದರೆ ಕಸ ಮೇಲ್ಗಡೆ ಇರೋ ಸಿಪ್ಪೆ ಅಥವಾ ಕಡ್ಡಿಗಳು ಎಲ್ಲದೂ ಕೂಡ ಬೇವಿನ ಮರದ್ದೇ ಆಗಿರುತ್ತೆ, ಅದ್ರದ್ದು ತೊಗಟೆ ಆ ಥರದ್ದು. ಮೇಲ್ಗಡೆ ಅದು ಮಣ್ಣು ಯಾವ ಥರ ಬರುತ್ತೆ ಅಂದರೆ ಬೀಜ ಕೆಳಗಡೆ ಬಿದ್ದಿರುತ್ತಲ್ಲ, ಗುಡಿಸುವಾಗ ಆ ಮಣ್ಣು ಸಿಪ್ಪೆ ಅಥವಾ ಬೀಜಕ್ಕೆ ಅಂಟ್ಕೊಂಡು ಬಂದಿರುವಂಥ ಮಣ್ಣು ಅದ್ರ ಜೊತೆಗೆ ಬರುತ್ತೆ. ಇಂಟೆನ್ಷನಲ್ಲಿ ಯಾರು ಮಣ್ಣು ತಂದ್ಬಿಟ್ಟು ಇದಕ್ಕೆ ಅಡಿಷ್ನಲ್ ಆಗಿ ಯಾರು ಮಿಕ್ಸ್ ಮಾಡಲ್ಲ. ಸೊ ಆ ಥರದ್ದು ಮಣ್ಣು ಬಂದಿರುತ್ತೆ. ಪುಡಿ ಮಾಡುವಾಗ ಫೈನ್ ಪೌಡ್ರು ಬಂದಿದೆ. ಈಗ ಫಸ್ಟ್ ಎಲ್ಲರೂ ಏನು ಮಾಡೋರು, ಈ ಥರ ಫೈನ್ ಪೌಡ್ರು ಮಾಡೋರು. ಇದು ನಾವು ಮಾಡಿಲ್ಲ, ಇದು ಮಿಷಿನ್ ಆಗುವಾಗ ಪೌಡರ್ ಆಗುವಾಗ ಬಂದಿರೋವಂಥದ್ದು. ಈ ಫೈನ್ ಪೌಡರ್ ಆದ್ರೆ ಏನಾಗುತ್ತೆ, ಇದ್ರಲ್ಲಿ ಅಡಲ್ಟ್ರೇಷನ್ ಮಾಡಿದ್ರೆ ಗೊತ್ತಾಗಲ್ಲ ಏನಾಗಿದೆ, ಏನು ಅಡಲ್ಟ್ರೇಷನ್ ಮಾಡಿದ್ದಾರೆ ಏನು ಅಂತ ಗೊತ್ತಾಗಲ್ಲ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, 10 mm ಥಿಕ್ನೆಸ್ ಇಟ್ಕೊಂಡು ಈ ಸೈಜಲ್ಲಿ ಕ್ರಷಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. 10 mm ಥಿಕ್ನೆಸ್ ಇಂದ ಒಂದು ಬಿಳಿ ಹಾಳೆ ಮೇಲೆ ಪುಡಿ ಮಾಡಿದ್ರೆ ಸೊ ಇದರಲ್ಲಿ ಕಸ ಕಡ್ಡಿ ಕಲ್ಲು ಮಣ್ಣು ಅಥವಾ ಬೇವಿನ ಬೀಜನೇ ಇದೆಯಾ, ಬೇರೆ ಏನಾದರೂ ಮಿಕ್ಸ್ ಮಾಡಿಯಾರ, ಸೊ ಇದೆಲ್ಲದನ್ನು ಕೂಡ ನೋಡ್ಬೋದು. ಸೊ ಒಂದು 10 mm ಥಿಕ್ನೆಸ್ಸಲ್ಲಿ ಪೌಡ್ರ್ ಮಾಡುವಂಥದ್ದನ್ನು ಇಟ್ಕೊಂಡಿದ್ದೀವಿ. ಸೊ ಇದು ಬಂದು ಪ್ಯೂರ್ ಬೇವಿನ ಪುಡಿನೇ, ಇದರಲ್ಲಿ ಮಿಕ್ಸ್ ಏನಾದರೂ ಮಾಡ್ತೀರಾ ಹೇಗೆ ಸರ್? ಇಲ್ಲ, ನಾವು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾವೇನು ಮಾಡ್ತೀವಿ, ನಮಗೇನು ಬೇವಿನ ಬೀಜ ಬರುತ್ತೆ ಬಂದಿರೋವಂಥದ್ದು ನೇರವಾಗಿ ಸುರಿತೀವಿ. ಕೆಳಗಡೆ ಬಿದ್ದಿರೋಂಥದ್ದು ಕೆಲವೊಂದು ಈ ವೇಸ್ಟನ್ನ ಮತ್ತೆ ನಾವೇನು ಯಾರಿಗೂ ಮಾರಲ್ಲ. ಹೇಗೇನು ಇದು ತೆಗೆದ್ಬಿಟ್ಟು ಮತ್ತೆ ವಾಪಸ್ ರಾಶಿಗೆ ಹಾಕ್ತೀವಿ. ಅದು ಬಿಟ್ಟು ಮತ್ತೆ ವಾಪಸ್ ತೆಗೆದ್ಬಿಟ್ಟು ಮತ್ತೆ ಪುಡಿ ಮಾಡ್ತೀವಿ. ಇಷ್ಟೇ ಮಾಡೋದು, ಪ್ಯೂರ್ ಬೇವಿನ ಬೀಜ ಹಾಕಿ ಪುಡಿ ಮಾಡಿ. ಬಟ್ ಈ ಬೇವಿನ ಪುಡಿ ಏನಕ್ಕೆ ಉಪಯೋಗ ಸರ್, ಏನಕ್ಕೆ ಉಪಯೋಗಿಸಬೇಕು? ಬೇಸಿಕ್ಲಿ ಇದೊಂದು ಒಳ್ಳೆ ಪ್ರಶ್ನೆ. ಏನಂದ್ರೆ ನಮಗೆ ಏನಾಗುತ್ತೆ, ತುಂಬ ಜನ ಫೋನ್ ಮಾಡ್ತಾರೆ, ಕಸ್ಟಮರ್ ಕೇರ್ಗಾಗಲಿ ಅಥವಾ ನನಗಾಗಲಿ ತುಂಬ ಜನ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಳೋ ಮೊದಲನೇ ಪ್ರಶ್ನೆ, ಸರ್ ಬೇವಿನ ಪುಡಿ ಸಿಗುತ್ತಾ? ಹೌದು ಸಿಗುತ್ತೆ. ಎಷ್ಟು ರೂಪಾಯಿ ರೇಟ್? 29 ರೂಪಾಯಿ. ಸರ್ ಬೇವಿನ ಪುಡಿ ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಅಂತ ಕೇಳ್ತಾರೆ. ಯಾರೋ ಹೇಳಿರ್ತಾರೆ ತೋಟಕ್ಕೆ ಬೇವಿನ ಪುಡಿ ಹಾಕು ಚೆನ್ನಾಗಾಗತ್ತೆ ಅಂತ. ಹೌದು ಆಯಿತು ಹಾಕ್ತೀನಿ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಪ್ರಶ್ನೆ ಕೇಳೋದವರು ಬೇವಿನ ಪುಡಿಯಿಂದ ಏನು ಉಪಯೋಗ ಆಗುತ್ತೆ ಅಂತ. ನೋಡಿ, ಬೇವಿನ ಪುಡಿ ಹಾಕುವಂಥದ್ದು, ಒಂದು ಬೇವಿನ ಪುಡಿ 2 ಥರ ಕೆಲಸ ಮಾಡುತ್ತೆ. ಒಂದು ಈ ಪೆಸ್ಟ್ ರಿಪೆಲೆಂಟ್ ಆಗಿ ಅಥವಾ ಫಂಗಲ್ ರಿಪೆಲೆಂಟ್ ಆಗಿ, ಇನ್ನೊಂದು ಒಳ್ಳೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸಾವಯವ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಈಗ ಪೆಸ್ಟ್ ರಿಪೆಲೆಂಟ್ ಅಂದರೆ ನಮಗೆ ಬೇಸಿಕ್ ಆಗಿ ಭೂಮಿಯಲ್ಲಿ ನಮಗೆ ನೆಮಟೈಡ್ಸ್ ಅಂತ ಚಿಕ್ಕದು ಈ ಬೇರು ರಸ ಹೀರುವಂಥ ಕೀಟಗಳು ಅಥವಾ ಹುಳಗಳ ಬಾಧೆ ತುಂಬ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ಬಿಟ್ಟರೆ ಇನ್ನು ಫಂಗಲ್ ಇನ್ಫೆಕ್ಷನ್ಸ್ ಅಂದರೆ ನಮಗೆ ಮೇಲ್ಗಡೆ ಬೇರ್ಗಳಿಗೆ ಗಂಟು ರೋಗ ಇರುತ್ತೆ. ಸೊ ರೂಟ್ ರಾಟ್ಸ್ ಅಂತ ಕರೀತಾರೆ ಅಥವಾ ಆ ಥರದ್ದು. ಆ ಬೇರ್ಗಳಲ್ಲಿ ಮೇಲ್ಗಡೆ ಕೂತು ಎಲ್ಲ ರಸ ಫುಡ್ನ ಮೇಲ್ಗಡೆ ಹೋಗದಿರೋಂಗೆ ಇರ್ತಾ ಇರುತ್ತೆ. ಅಂದರೆ ನಮಗೆ ಬೇರ್ಗಳನ್ನು ನಮ್ಮ ಕರಳಿಗೆ ನಾವು ಕಂಪೇರ್ ಮಾಡ್ಕೋಬೋದು. ನಾವೇನೇ ತಿಂದ್ರೂ ಕರಳು ಚೆನ್ನಾಗಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ನಾವು ಏನೇ ಗೊಬ್ಬರ ಮತ್ತೊಂದು ಏನೇ ಹಾಕೋದಿದ್ರು ಮಣ್ಣು ಮತ್ತು ಬೇರಿನ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಮಗೆ ಗಿಡಕ್ಕೆ ನಾವು ಕೊಡುವಂಥ ಫುಡ್ಡು ಹೋಗಲ್ಲ. ಹಾಗಾಗಿ ನಾವು ಬೇವಿನ ಪುಡಿನ ಹಾಕೋದ್ರಿಂದ, ಬಳಕೆ ಮಾಡೋದ್ರಿಂದ ಈ ಥರದ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಇದು ಬೇವು ಎಣ್ಣೆ ಅಥವಾ ಬೇವಿನ ಪುಡಿ ಇದೆಯಲ್ವಾ, ಸೊ ಇದೆಲ್ಲ ನಮಗೆ ಪ್ರಿಕಾಷನರಿ ಮೆಥಡ್. ಈಗ ವಿಪರೀತ ರೋಗ ಇದೆ, ಅಲ್ಲಿ ಬೇವಿನ ಪುಡಿ ಹಾಕೋದ್ರಿಂದ ಕಡಿಮೆ ಆಗುತ್ತೆ ಹೊರತು ವಾಸಿ ಆಗಲ್ಲ. ಸೊ ಬೇವಿನ ಪುಡಿ ಬಳಕೆ ಮಾಡ್ತಾನೆ ಬರೋದ್ರಿಂದ ನಮಗೆ ರೋಗಗಳು ಬರುವಂಥ ಅಥವಾ ಕೀಟಗಳ ಬರುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಪ್ರಿಕಾಷನರಿ ಮೆಥಡ್. ಸೊ ಈಗ ಬೇವಿನ ಪುಡಿ ಬರೀ ಕೀಟ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡತ್ತಾ, ಇಲ್ಲ ನ್ಯೂಟ್ರಿಷನ್ ವೈಸು ಏನಾದ್ರು? ನೋಡಿ, ಇದರಲ್ಲಿ ನೈಟ್ರೋಜನ್ ಬಂದ್ಬಿಟ್ಟು ಎಬೋವ್ 5% ಇರುತ್ತೆ. ಫಾಸ್ಫರಸ್ ಪೊಟ್ಯಾಶು ಎಲ್ಲ ಒಂದು ಉತ್ತಮವಾದ ಸಾವಯವ ಗೊಬ್ಬರ ಕೂಡ ಹೌದು. ಇದು ಡಿಕಂಪೋಸ್ ಅಂದರೆ ಕೊಳೆತ ನಂತರ ಒಂದು ಒಳ್ಳೆ ಸಾವಯವ ಗೊಬ್ಬರವಾಗಿ ಗಿಡಕ್ಕೆ ಸಿಗುತ್ತೆ. ಸೊ ಬೇರೆ ಗೊಬ್ಬರಗಳಿದೆ, ಸೊ ಇದನ್ನ ಯೂಸ್ ಮಾಡೋದ್ರಿಂದ 2 ರೀತಿ ಬೆನಿಫಿಟ್ ಪಡ್ಕೋಬಹುದು. ಹೌದು, 100% 2 ರೀತಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಈಗ ಇದನ್ನ ನಮ್ಮ ಬೆಳೆಗೆ ಉಪಯೋಗ ಮಾಡಬಹುದು ಅಂತ ಗೊತ್ತು ಸರ್, ಈಗ ಗೊತ್ತಾಯ್ತು ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಯಾವ ರೀತಿ, ಯಾವ ಪ್ರಮಾಣದಲ್ಲಿ, ಯಾವ ಟೈಮಲ್ಲಿ ಉಪಯೋಗ ಮಾಡಬೇಕು ಜನರು? ನೋಡಿ, ವರ್ಷದಲ್ಲಿ ಬೇವಿನ ಬೀಜದ ಪುಡಿನ ಇಂಥದ್ದೇ ಸಮಯದಲ್ಲಿ ಹಾಕಬೇಕು ಅಂತ ಏನಿಲ್ಲ. ಯಾಕಂದ್ರೆ ನಾವು ಇದನ್ನ ನ್ಯೂಟ್ರಿಷನ್ಗೆ ಅಥವಾ ಅಂದರೆ ಏನು ಪೋಷಕಾಂಶಗಳಿಗೋಸ್ಕರ ಅಂತ ಕೊಡ್ತಾ ಇಲ್ಲ. ಇದನ್ನ ನಾವು ಕೊಡ್ತಾ ಇರೋದು ಬೇರಿನ ಹೆಲ್ತ್ ಮತ್ತು ಮಣ್ಣಿನ ಹೆಲ್ತ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಕೊಡ್ತಾ ಇರೋದ್ರಿಂದ ವರ್ಷದಲ್ಲಿ ನಿಮಗೆ ಅನುಕೂಲ ಆಗುವ ಯಾವುದೇ ಸಮಯದಲ್ಲಿ ಬೇಕಿದ್ರೆ ಹಾಕ್ಬೋದು. ಸಾಮಾನ್ಯವಾಗಿ ಏನಂದರೆ ರೈತರುಗಳು ಈ ಗೊಬ್ಬರಗಳನ್ನು ಹಾಕೋ ಸಮಯದಲ್ಲಿ ಹಾಕ್ಕೊಳ್ತಾರೆ. ಅಂದರೆ 2 ಬಾರಿ ಲೇಬರ್ ಮತ್ತು ಗುಣಿ ಮಾಡಿಸಿರ್ತಾರೆ. 2 ಬಾರಿ ಗುಣಿ ಮಾಡಿಸೋದು, ಇದೆಲ್ಲ ಖರ್ಚುಗಳು ಉಳಿಸೋದಕ್ಕೋಸ್ಕರ ಆ ಸಮಯದಲ್ಲಿ ಪ್ರತಿ ವರ್ಷ ಯಾವಾಗ ನಾವು ಗೊಬ್ಬರ ಕೊಡುವಂಥ ಸಮಯ ಇದೆ ಆ ಸಮಯದಲ್ಲೇ ಇದನ್ನು ಕೊಡುವಂಥದ್ದನ್ನು ರೂಢಿ ಇಟ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ವರ್ಷದಲ್ಲಿ ಯಾವಾಗ ಬೇಕಿದ್ರೂ ಹಾಕ್ಬೋದು. ಒಂದು ಈ ಅಡಿಕೆ ಮರಕ್ಕೆ ತುಂಬ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡುವಂಥದ್ದು ಅಡಿಕೆ, ತೆಂಗು, ಬಾಳೆ, ಕಾಫಿ ಮತ್ತು ಪೆಪ್ಪರು, ಶುಂಠಿ
ಎಲ್ಲ ಬೆಳೆಗಳಿಗೂ ಹಾಕ್ಬೋದು. ಸೊ ನಾವೇನು ರೆಫರ್ ಮಾಡ್ತೀವಿ, 5 ವರ್ಷಕ್ಕಿಂತ ಒಳಗಡೆ ಇರೋದನ್ನ ಗಿಡ ಅಂತ ಕನ್ಸಿಡರ್ ಮಾಡ್ತೀವಿ, 5 ವರ್ಷದ ಮೇಲ್ಗಡೆ ಇರೋದನ್ನ ಮರ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಅಡಿಕೆ ಮರ ಅಂತ ತಗೊಳ್ಳೋದಾದ್ರೆ 5 ವರ್ಷದ ಒಳಗಡೆ ಇರೋದನ್ನ ಅದಕ್ಕೆ ಅರ್ಧ kg ಬೇವಿನ ಪುಡಿ ಹಾಕಿ, 5 ವರ್ಷದ ಮೇಲ್ಗಡೆ ಇರೋದಕ್ಕೆ 1 kg ಹಾಕಿ. ತೆಂಗಿನ ಮರ ಅಂದರೆ 5 ವರ್ಷದ ಒಳಗಡೆ ಇರೋದಕ್ಕೆ 2.5 kg ಹಾಕಿ, 5 ವರ್ಷದ ಮೇಲ್ಗಡೆ ಇರೋದಕ್ಕೆ ಒಂದು 5 kg ಹಾಕಿ. ಸೊ ನಮಗೆ ಶುಂಠಿ ಅಂತ ಬಂದಾಗ ಎಕರೆಗೆ ಒಂದು 400 ಇಂದ 500 kg ಅಷ್ಟು ಗುಣಿ ಮಾಡಿ ಬೀಜ ಇಟ್ಟು ಅದ್ರ ಮೇಲೆ ಮಣ್ಣು ಹಾಕುವಾಗ ಅದು ಅಥವಾ ಬುಡಕ್ಕೆ ಕೆಳಗೆ ತಳಕ್ಕೆ ಬೇವಿನ ಪುಡಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಎಳೆದು ಬೀಜ ಇಡೋವಂಥದ್ದು. ಬಾಳೆ ಅಥವಾ ಅಡಿಕೆ ಮತ್ತು ಇನ್ನೊಂದು ಯಾವುದಾದ್ರು ನಮ್ಗೆ ಗಿಡ ನೆಡುವಾಗಲೇ ಕೆಳಗಡೆ ತಳಕ್ಕೆ ಒಂದೊಂದು 200 ಗ್ರಾಮಷ್ಟು ಹಾಕಿ ಸ್ವಲ್ಪ ಮಣ್ಣು ಎಳೆದು ಅದ್ರ ಮೇಲೆ ನಾಟಿ ಮಾಡುವಾಗ ಅಥವಾ ಸಸಿ ನೆಡುವಾಗ ಅದನ್ನು ಮಾಡ್ಕೋಬೋದು. ಬಾಳೆ ಗಿಡ ಪ್ರಾಯ ಬರುವಂಥದ್ದಾದರೆ ಒಂದು ಫಸಲು ಶುರು ಆಗ್ತಾ ಇದೆ ಅನ್ನೋ ಸಮಯದಲ್ಲಾದರೆ 1 kg ಕೊಡ್ಬೋದು, ಅದಕ್ಕಿಂತ ಕೆಳಗಡೆ ಆದರೆ ಅರ್ಧ kg ಹಾಕ್ಬೋದು. ಪೆಪ್ಪರ್ಗೆ 1 kg ಕೊಡ್ಬೋದು. ತುಂಬ ಸಣ್ಣ ಗಿಡ 1 ವರ್ಷ 1.5-2 ವರ್ಷದಾದರೆ ಒಂದು ಅರ್ಧ kg ವರೆಗೂ ಕೊಡ್ಬೋದು. ತರಕಾರಿಗಳು ಇವಕ್ಕೆ ಏನಾದರೂ ಹಾಕೋಕೆ ಏನಾದರೂ ಉಪಯೋಗ ಇದೆಯಾ? ಸರ್, ತರಕಾರಿಗಳಿಗೆ ಒಂದು ಬೆಡ್ ಮಾಡ್ತೀವಲ್ವಾ, ಸೊ ಈ ಬೆಡ್ ಮಾಡುವಂಥ ಸಮಯದಲ್ಲಿ ಬೆಡ್ಗೆನೆ ಆ್ಯಡ್ ಮಾಡಿಬಿಟ್ಟು ಸೇರಿಸಿ ನಂತರ ಗಿಡ ಹಾಕ್ಬೋದು. ಒಂದು ಎರಡನೇದು ನಮಗೆ ಮಲ್ಚಿಂಗ್ ಮಾಡದೇ ಇರೋವಂಥ ಸಂದರ್ಭದಲ್ಲಿ ಈ ನಾವು ಏನು ಮಣ್ಣು ಏರಿಸೋದು ಅಂತ ಹೇಳ್ತೀವಿ. ಸೊ ಮಧ್ಯದಲ್ಲಿ ಬೇಸಾಯ ಮಾಡಿ ಆ ಕಡೆ ಈ ಕಡೆ ಮಣ್ಣು ಹಾಕುವಂಥ ಸಂದರ್ಭದಲ್ಲಿ ಗಿಡದ ಬುಡಕ್ಕೆ ಬೇವಿನ ಬೀಜದ ಪುಡಿ ಹಾಕಿ ಮಣ್ಣು ಏರಿಸುವಂಥದ್ದು. ಮೂರನೇದು ನಮಗೆ ಪ್ರತಿ 40 ದಿನಕ್ಕೊಮ್ಮೆ ಬೇವಿನ ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ನಮಗೆ ಸಾಕಷ್ಟು ಬಳಕೆ ಮಾಡುವಂಥ ಕೆಮಿಕಲ್ಸ್ ಆಗಲಿ ಅಥವಾ ಬೇರೆ ಥರದ್ದು ರೋಗಗಳು ಬರೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ಯಾವ ರೀತಿ ಹಾಕ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ ಸರ್? ನೋಡಿ, ಇವಾಗ ಒಂದು ಬೇಸಿಕ್ಲಿ ಇವಾಗ ಇದನ್ನ ಒಂದು ತೆಂಗಿನ ಮರ ಅಂತ ಅನ್ಕೊಳ್ಳೋಣ. ಹೌದು, ಈ ತೆಂಗಿನ ಅಥವಾ ಅಡಿಕೆ ಬಾಳೆ ಅಥವಾ ನೀವು ನಿಮಗೆ ಯಾವ್ದು ಬೇಕಾಗುತ್ತೆ ಅದನ್ನ ತಗೊಳ್ಳಿ. ಇವಾಗ 1-2-3 ರೀತಿಲಿ ನಾವು ಗೊಬ್ಬರನ ಹಾಕ್ತಿವಿ. ಈ ಗೊಬ್ಬರ ಹಾಕೋ ರೀತಿ ಹೇಗೆ ಅಂತಂದ್ರೆ, ಒಂದು ಈ ತರ ಈ ಚೆಲ್ಲೋ ಅಂತ ಪ್ರಕ್ರಿಯೆ ಇದೆ, ಇದು ಬೇಡ. ಯಾಕೆ ಅಂದ್ರೆ ಇವಾಗ ಮಳೆ ಇದೆ, ಸ್ವಲ್ಪ ಹಸಿ ಇರುತ್ತೆ, ಭೂಮಿ ಮೇಲೆ ಕೂರುತ್ತೆ. ಬಾಕಿ ಅಂತ ಏನಾಗುತ್ತೆ, ಗಾಳಿಗೆ ಹಾರೋಗತ್ತೆ ಅಥವಾ ತೀರಾ ವಿಪರೀತವಾದ ಮಳೆ ಬಂದ್ರೆ ಯಾವ್ದಾದ್ರು ಮೂಲೆ ತಗ್ಗಿಗೆ ಹೋಗ್ಬಿಟ್ಟು ಅಲ್ಲಿ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ತೆಂಗಿನ ಮರ ಅಂತ ತಗೊಂಡ್ರೆ ತೆಂಗಿನ ಮರದಿಂದ 5 ಅಡಿ ದೂರದಲ್ಲಿ ಒಂದು ಲೈನ್ ಬೇಸಾಯ ಮಾಡಿರ್ತೀವಿ. ಆ ಬೇಸಾಯದ ಲೈನ್ಗೆ ನಾವು 5 kg ಹಾಕ್ಬೇಕು ಅಂತ ಇರತ್ತಲ್ವಾ. ಸೊ ಈ 5 kgನ ಹಾಕಿ ಮುಚ್ಚೋ ಅಂತದ್ದು, 5 kgನ ಹಾಕಿ ಮುಚ್ಚೋ ಅಂತದ್ದು ಇದು ಒಂದು. ಅಥವಾ ಚೆಲ್ಬಿಟ್ಟು ಇದ್ರ ಮೇಲೆ ಬೇಸಾಯ ಹೊಡಿಯೋ, ಭೂಮಿ ಒಳಗಡೆ ಸೇರ್ಕೋಬೇಕು. ಸೊ ನಮ್ಗೆ ಟ್ರಾಕ್ಟರ್ ಓಡ್ಸೋಕ್ಕಾಗಲ್ಲ, ಜೀರೋ ಕಲ್ಟಿವೇಶನ್ ಮಾಡ್ತಾ ಇದೀವಿ ಅನ್ನೋದಾದ್ರೆ ಒಂದ್ ಚಿಕ್ಕದು ಗುಂಡಿ ಈ ತರ ಪಿಕ್ಕ ಹೊಡಿಯೋದು ಅಂತ ಕರಿತೀವಿ ನಮ್ ಕಡೆ. ನಿಮ್ ಕಡೆ ಬೇರೆ ಬೇರೆ ಕಡೆ ಒಂದೊಂದು ಹೇಳ್ತಾರೆ. ಸೊ ಅದಕ್ಕೆ ನಾವು ಒಂದು 4 ಕಡೆ ಅದನ್ನ ಹಾಕಿದ್ರೆ ಸೊ ನಮ್ಗೆ ಹೀಗೆ ಈ ಗಿಡದ ಸುತ್ತ 4 ಕಡೆ ಹಾಕ್ಬೇಕು. 4 ಕಡೆ. ಇವಾಗ ತೆಂಗಿನ ಮರಕ್ಕೆ ನಾವು 5 kg ರೆಫರ್ ಮಾಡ್ತೀವಲ್ವಾ, ಸೊ ಇಷ್ಟೇ ಸಾಕು. ಇಷ್ಟು ಮುಚ್ಚಿದ್ರೆ ಆಯ್ತು. ಒಟ್ಟು ಭೂಮಿ ಒಳಗಡೆ ಸೇರಿಸುವಂತದ್ದು ಒಂದು 4 ಕಡೆ ಈ ತರ ಚಿಕ್ಕದು, ಜಸ್ಟ್ ನಿಮ್ಗೆ ಅರ್ಧ ಅಡಿ ಹೊಡಿಬೇಕಾ 2 ಅಡಿ ಹೊಡಿಬೇಕಾ ಆ ತರ ಏನಿಲ್ಲ. ಮಣ್ಣನ್ನ ತೆಗೆದ್ಬಿಟ್ಟು ಮಣ್ಣು ಮುಚ್ಚೋ ಅಷ್ಟಿದ್ರೆ ಸಾಕಾಗುತ್ತೆ. ಒಂದು ಟ್ರಾಕ್ಟರ್ದು ಒಂದು ಬೇಸಾಯ ಏನ್ ನೋಡಿದಿರ್ತೀವಿ, ಇದನ್ನ ಜಸ್ಟ್ ಅದ್ರ ಮೇಲೆ ಮಣ್ಣನ್ನ ಎಳೆಯೋ ಅಂತದ್ದು. ಅಂದ್ರೆ ಇದು ಗಿಡದ ಪಕ್ಕ ಹೋಗಿರುತ್ತೆ. ಹೋಗು ನೋಡಿ, ಅಡಿಕೆ ಮರ ಅಂತ ಅನ್ಕೊಂಡ್ರೆ ಅಡಿಕೆ ಮರದಿಂದ 1.5 ಅಡಿ ದೂರದಲ್ಲಿ ಮಾಡಿ. ತೆಂಗು ಅಂತ ಆದ್ರೆ 4.25 5 ಅಡಿ ದೂರದಲ್ಲಿ ಹಾಕಿ. ಬಾಳೆ ಅನ್ನೋದಾದ್ರೆ 1 ಅಡಿ ದೂರದಲ್ಲಿ ಹಾಕಿ. ಪೆಪ್ಪರ್ ಅಂದ್ರೆ ಅರ್ಧ ಮುಕ್ಕಾಲು ಅಡಿ ದೂರದಲ್ಲಿ ಹಾಕಿ. ಗಿಡ ಇಡೋಕ್ ಮುಂಚೆ ಆದ್ರೆ ತಳಕ್ ಹಾಕ್ಬಿಟ್ಟು ಅದ್ರ ಮೇಲೆ ಗಿಡ ಇಟ್ಟು ಮುಚ್ಚಿ. ಒಂದು ಚೆಲ್ಲಿ ಬೇಸಾಯ ಹೊಡಿಯೋದು, ಅಥವಾ ಬೇಸಾಯ ಹೊಡೆದ್ಮೇಲೆ ಚೆಲ್ಲಿ ಈ ತರ ಮುಚ್ಚೋ ಅಂತದ್ದು. ಇಲ್ಲ ಗುಣಿ ಮಾಡಿ ಗುಣಿ ಸುತ್ತ ಹಾಕಿ ಅದ್ರ ಮೇಲೆ ಹಸಿರೆಲೆ ಅಥವಾ ಬೇರೆ ತರದ ಇದನ್ನ ಹಾಕುವಂಥದ್ದು. ಅಥವಾ ಈ ನಮ್ಗೆ ಏನು 4 ಕಡೆ ಸಣ್ಣದು ಚಿಕ್ಕದು ಗುಂಡಿ ಅಥವಾ ಪಿಕ್ಕ ಹೊಡೆದ್ಬಿಟ್ಟು ಅದಕ್ಕೆ ಹಾಕಿ ಮುಚ್ಚುವಂಥದ್ದು. ಒಟ್ಟು ಮಣ್ಣಿನ ಒಳಗಡೆ ಸೇರಿಸುವಂಥದ್ದು ಮಾಡಿದ್ರೆ ಅದರದ ಏನು ನಮಗೆ ರಿಸಲ್ಟ್ಸ್ ಬಂದ್ಬಿಟ್ಟು ನಾರ್ಮಲಿ ಮೇಲ್ಗಡೆ ಭೂಮಿ ಮೇಲೆ ಚೆಲ್ಲೋದಕ್ಕಿಂತ ಇದು ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಸರ್, ಈಗ ಬೇವಿನ ಪುಡಿ ಅಂದ್ರೆ ಈಗ ಟೋಟಲಿ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿಬಿಟ್ಟಿದ್ರ. ರಾಯಲ್ PSP ಅಂತಂದ್ರೆ ಎಲ್ಲಾ ಕಡೆನೂ ಎಲ್ಲಾ ರೈತರು ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್, ಒಳ್ಳೆ ಪ್ರತಿಫಲ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಬೇರೆ ಪ್ರಾಡಕ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಸೊ ಬೇರೆ ಕಡೆ ಈ ಕಡೆ ನಾವು ಕೊಡಗು ಚಿಕ್ಕಮಂಗ್ಳೂರು ಕಡೆ ಹೋದಾಗ ನಿಮ್ಮ ಪ್ರಾಡಕ್ಟ್ನ ನೋಡಿದ್ವಿ. ಈಗ ಬೇವಿನ ಇದರಲ್ಲೇ ಯೂಸ್ ಮಾಡಿಕೊಂಡು ಗ್ರಾನ್ಯೂಲ್ಸ್ ಕೂಡ ತಯಾರು ಮಾಡ್ತಾ ಇದ್ದೀರಾ ನಿಮ್ಮ ಕಂಪ್ನಿಯಿಂದ ಅಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಅದೇ, ಇವಾಗ ನಮಗೆ ಮಾರ್ಕೆಟಲ್ಲಿ ಏನಾಗಿದೆ ಅಂತಂದ್ರೆ ಸಾಕಷ್ಟು ಕಂಪನಿಗಳದ್ದು ನಾರ್ಮಲ್ ಡೋಲೋಮೈಟ್ ಗ್ರಾನ್ಯೂಲ್ಸ್ ಬರ್ತಾ ಇದೆ, ನಾರ್ಮಲ್ ಜಿಪ್ಸಮ್ ಗ್ರಾನ್ಯೂಲ್ಸ್ ಇದೆ, ಅಥವಾ ನಾರ್ಮಲ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ದು ಗ್ರಾನ್ಯೂಲ್ಸ್ ಬೇರೆ ಬೇರೆ ಯೂನಿಕ್ ಫಾರ್ಮುಲೇಷನ್ ಅವರು ಮಾಡ್ಕೊಂಡು ಮಾಡಿರುವಂಥದ್ದು ಇದೆ. ಬಟ್ ನೀಮ್ ಪೌಡ್ರ್ ಮಿಕ್ಸ್ಡ್ ಗ್ರಾನ್ಯೂಲ್ಸ್ ಪ್ರಮಾಣ ಕಡಿಮೆ. ನನ್ನ ಪ್ರಕಾರ
ತುಂಬಾ ಬೆರಳೆಣಿಕೆ 1-2 ಕಂಪ್ನಿಯವರು ಮಾಡ್ತಾ ಇರ್ಬೋದೇನೋ ಇತ್ತೀಚೆಗೆ. ಸೊ ನಾವು ಬೇಸಿಕಲಿ ಒಂದು ಇಸ್ರೇಲ್ ಟೆಕ್ನಾಲಜಿಲಿ ಮಾಡಿ ವಾಪಸ್ ಅವ್ರಿಗೇನೆ ಬೈಬ್ಯಾಕ್ ಇಟ್ಕೊಂಡಿದ್ದಾರೆ ಅಗ್ರಿಮೆಂಟ್. ಸೊ ನಾವು ಅವ್ರಿಗೆ ಅದನ್ನ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು ಡೋಲೋಮೈಟ್ ಗ್ರಾನ್ಯೂಲ್ಸ್ ಮಾಡ್ತಾ ಇದೀವಿ. ಗ್ರಾನ್ಯೂಲ್ಸ್ ಜೊತೆಗೆ ನೀಮ್ ಮಿಕ್ಸ್ಡ್ ಡೋಲೋಮೈಟ್ ಗ್ರಾನ್ಯೂಲ್ಸ್ ಮಾಡ್ತಾ ಇದೀವಿ. ಸೊ ಇದನ್ನ ನೀಮ್ ಮಿಕ್ಸ್ ಮಾಡದೇ ಇರೋದೇ ಸ್ಪೆಷಲ್ ಅಲ್ವಾ ಸರ್? ಹೌದು, ನೀಮ್ ಪೌಡ್ರು ಯಾರು ಮಿಕ್ಸ್ ಮಾಡಲ್ಲ. ಬಿಕಾಸ್ ನೀಮ್ ಪೌಡ್ರು ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಯಾರು ಮಿಕ್ಸ್ ಮಾಡಲ್ಲ. ನೀಮ್ ಪೌಡ್ರು ಮಿಕ್ಸ್ ಮಾಡಿ ಮಾಡೋದ್ರಿಂದ ಏನ್ ಯೂಸಸ್ ಏನಂತಂದ್ರೆ, ನಮಗೆ ನೀಮ್ ಪೌಡ್ರು ಇವಾಗ ಕಾಸ್ಟ್ ನೋಡಿ ಇವತ್ತು ಪ್ರೆಸೆಂಟ್ 29 ರೂಪಾಯಿ ಇದೆ. ಬೇವಿನ ಬೀಜದ ಪುಡಿ ಹಾಕಬೇಕು ಆದ್ರೆ ಕಾಸ್ಟ್ಲಿ ಆಗತ್ತೆ ಅನ್ನೋರ್ಗೆ ಡೋಲೋಮೈಟು ಹಾಕಿದಾಗ ಬಳಕೆ ಮಾಡ್ದಂಗೆ ಆಗುತ್ತೆ, ಮತ್ತೆ ಜೊತೆಗೆ ನೀಮ್ ಪೌಡ್ರನ್ನು ಭೂಮಿಗೆ ಬಳಕೆ ಮಾಡ್ದಂಗೆ ಆಗುತ್ತೆ. ಸೊ ಈಗ ಬೇರೆ ತುಂಬಾ ಕಂಪ್ನಿಗಳು ಮಾಡ್ತಾ ಇದೆ ಡೋಲೋಮೈಟು ಗ್ರಾನ್ಯೂಲ್ಸ್ ಮಾಡ್ತಾ ಇದೆ. ಸೊ ಅವ್ರಿಗೂ ನಿಮಗೂ ಏನ್ ವ್ಯತ್ಯಾಸ ಇದೆ ಸರ್ ಬೇಸಿಕಲಿ? ಸರ್ ಇವಾಗ ನೋಡಿ, ಡೋಲೋಮೈಟ್ ಅನ್ನೋದು ಸರ್ ಒಂದು ಮೈನಿಂಗ್ ಅಲ್ಲಿ ಸಿಗುವಂತದ್ದು ಒಂದು ಕಲ್ಲು, ಮಾಮೂಲಿ ಜಲ್ಲಿ ಕಲ್ ತರ ಒಂದು ಕ್ಯಾಲ್ಸಿಯಂ ಸ್ಟೋನ್ ಸಿಗುತ್ತೆ. ಅದನ್ನ ನಾರ್ಮಲ್ ಸ್ಟೋನು, ಡೋಲೋಮೈಟ್ ಸ್ಟೋನ್, ನಾರ್ಮಲ್ ಕ್ಯಾಲ್ಸಿಯಂ ಸ್ಟೋನ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಡೋಲೋಮೈಟ್ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಎರಡೂ ಸಿಗುತ್ತೆ. ಒಂದು ಡೋಲೋಮೈಟ್ ಅಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಗ್ರಾನ್ಯೂಲ್ಸ್ ಮಾಡ್ತಾ ಇದ್ದಾರೆ, ಕೆಲವು ಕಂಪ್ನಿಯವರು ಅದಕ್ಕೆ ಇನ್ನು ಸ್ವಲ್ಪ ಎನ್ರಿಚ್ ಮಾಡಿ ಮಾಡ್ತಾ ಇದ್ದಾರೆ. ನಮಗೆ ಡೋಲೋಮೈಟ್ ಜೊತೆಗೆ ಇನ್ನು ಸ್ವಲ್ಪ ಯುನಿಕ್ ಫಾರ್ಮುಲೇಷನ್ ಮಾಡಿಕೊಂಡು, ಈಗ ನಾರ್ಮಲಿ ಈಗ ನೀವೆಲ್ಲರೂ ಅಂದ್ರೆ ಅದನ್ನ ನೀರಲ್ಲಿ ಕರಿಸಿದಾಗ ಬರೀ ವೈಟ್ ಬರುತ್ತೆ, ಬರೀ ಡೋಲೋಮೈಟ್ ಪೌಡರ್ ಅಲ್ಲಿ ಮಾಡಿದಂಥವ್ರು ಕೆಲವು. ನಾವು ಡೋಲೋಮೈಟ್ ಪೌಡರ್ ಜೊತೆಗೆ ಇನ್ನು ಸ್ವಲ್ಪ ಅಡಿಷನಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ಆಡ್ ಮಾಡಿ ಕೊಡುವಂಥದ್ದು ರೈತರುಗಳಿಗೆ ಬಹಳ ಬೆನಿಫಿಟ್ ಆಗ್ತದೆ ಸರ್. ನಮ್ಮ ಡೋಲೋಮೈಟ್ ಅಲ್ಲಿ ಸೊ ನಾವು ಅಡಿಷನಲ್ ಆಗಿ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಅನ್ನ ಆಡ್ ಮಾಡ್ಕೊಳ್ತೀವಿ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಆಡ್ ಮಾಡೋದ್ರಿಂದ ನಮಗೆ ಬರೀ ನಾರ್ಮಲ್ ಡೋಲೋಮೈಟ್ ಕೊಡೋದಕ್ಕಿಂತ ಡೋಲೋಮೈಟ್ ಜೊತೆಗೆ ಒಂದು ಯುನಿಕ್ ಫಾರ್ಮುಲೇಷನ್. ಸೊ ಈಗ ಎಕ್ಸ್ಟ್ರಾ ಆಡ್ ಮಾಡ್ತಿದ್ದೀರಿ ಅಂತಿದ್ರೆ ಹೇಳಿದ್ರು ಸರ್. ಸೊ ಏನನ್ನ ಆಡ್ ಮಾಡ್ತಾ ಇದ್ದೀರಾ ಸರ್? ಸರ್ ಈಗ ನಾರ್ಮಲ್ ಡೋಲೋಮೈಟ್ ಪೌಡರ್ ಏನ್ ಬರುತ್ತೆ ಎಲ್ಲರೂ ಅದನ್ನ ಮಾಡ್ತಾ ಇದಾರೆ. ಇವಾಗ ನಾವೇನು ಅದನ್ನ ಅಡಿಷನಲ್ ಆಗಿ ಮಾಡ್ತಾ ಇದೀವಿ, ಅದು ಯುನಿಕ್ ಫಾರ್ಮುಲೇಷನ್ ಸರ್. ನಮಗೆ ಅದೇ ನಮ್ಮ ಟ್ರೇಡ್ ಸೀಕ್ರೆಟ್. ಈಗ ನಮ್ಗೆ ರಿಸಲ್ಟ್ಸ್ ಏನ್ ಬರುತ್ತೆ, ನಾವು ಯಾವ ಡೋಲೋಮೈಟ್ ಜೊತೆಗೆ ಕಾಂಬಿನೇಷನ್ ಆಗ ಯಾವ ಪೋಷಕಾಂಶನ ಜೊತೆ ಕೊಡ್ತಾ ಇದೀವಿ ಅನ್ನೋದೇ ನಮ್ಮ ಸೀಕ್ರೆಟ್ಸ್. ಸೊ ರಿಸಲ್ಟ್ಸ್ ಅದ್ರ ಜೊತೆಗೆ ಬರ್ತಾ ಇದೆ. ನಾರ್ಮಲ್ ಆಗಿ ನೀವು ಬೇರೆ ಕಂಪನಿಗಳ ಡೋಲೋಮೈಟ್ ಯೂಸ್ ಮಾಡೋಕ್ಕೂ ನಮ್ಮ ಕಂಪ್ನಿ ಡೋಲೋಮೈಟ್ ಯೂಸ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಮತ್ತು ರಿಸಲ್ಟ್ಸ್ ಕೂಡ ರೈತರುಗಳು ನಾವು ಅಂದರೆ ಈ ಫೀಲ್ಡಿಗೆ ಬಂದ್ಬಿಟ್ಟು 1 ವರ್ಷ ಆಯಿತು, ಬಟ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ, ಯಾಕಂದರೆ 1 ವರ್ಷ ಪೂರ್ತಿ ಕಂಪ್ಲೀಟ್ ನಾವು ಟ್ರಯಲ್ ಆ್ಯಂಡ್ ಎರರಲ್ಲಿ ರೈತರುಗಳಿಗೆ ಕೊಟ್ಟು ರಿಸಲ್ಟ್ಸ್ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಪ್ರಾಡಕ್ಟ್ ಡೆವಲಪ್ ಮಾಡಿದ್ದಂಥದ್ದು. ಸೊ ನಮಗೆ ಮೇಜರ್ ಆಗಿ ಡೋಲೋಮೈಟು ಮತ್ತು ಜಿಪ್ಸಮ್ ಅಂತ ನಾವಿರುವಂಥದ್ದು ಬಯಲು ಸೀಮೆಲ್ ಆಗಿರೋದ್ರಿಂದ ಜಿಪ್ಸಮ್ ನಮ್ಮ ಭಾಗದಲ್ಲಿ ಬಳಕೆ ಕಡಿಮೆ ಇತ್ತು, ಬರೀ ಪೌಡರ್ಗಳನ್ನು ಹಾಕ್ತಾ ಇದ್ರು. ಸೊ ನಮ್ದು ಏನ್ ನಾವು ನೀಮ್ ಮಿಕ್ಸ್ಡ್ ಜಿಪ್ಸಮ್ ಕೊಡ್ತಾ ಇದೀವಿ, ತುಂಬಾ ಉತ್ತಮವಾದ ರಿಸಲ್ಟ್ಸ್ ಇದೆ, ಮತ್ತೆ ಬಹಳ ಮೇಜರ್ ಅಲ್ಲಿ ಕ್ವಾಂಟಿಟಿ ನಮಗೆ ಹೋಗ್ತಾ ಇದೆ. ಸೊ ಇದು ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ ಸರ್ ಜನರಲ್? ಹೌದು, ಪ್ರತಿದಿನ ಒಂದು 12 ಟನ್ ಅಷ್ಟು ನಮ್ದು ಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಚಿಕ್ಕ ಯೂನಿಟ್ ಹಾಕೊಂಡಿದೀವಿ ನಾವು. ಸೊ ನಮ್ಗೆ ಈ 12 ಟನ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಮ್ಗೆ ಅಷ್ಟಕ್ಕೂ ನಮ್ಮ ಕೆಪಾಸಿಟಿಗೆ, ನಮ್ದು ಏನ್ ಪ್ರೊಡಕ್ಷನ್ ಕೆಪಾಸಿಟಿ, ಆ ಪ್ರೊಡಕ್ಷನ್ ಕೆಪಾಸಿಟಿ ತಕ್ಕಷ್ಟು ನಮಗೆ ಆರ್ಡರ್ಗಳಿದೆ. ಜಿಪ್ಸಮ್ ಸಪರೇಟ್ ಆಗಿ ನಾವು ಒಂದು 8 ಪ್ರಾಡಕ್ಟ್ಗಳು ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಟೋಟಲಿ ನಮಗೆ ಗ್ರಾನ್ಯುಲೇಟೆಡ್ ಏನ್ ಮಾಡೋ ಅಂಥದ್ದು ಯೂನಿಟ್ ಇದು. ಸೊ ಈ ಯೂನಿಟ್ ಅಲ್ಲಿ ನಾವು ಮಣ್ಣು ಹಾಕಿದ್ರೆ ಮಣ್ಣು ಗ್ರಾನ್ಯುಲ್ ಆಗುತ್ತೆ, ಅಥವಾ ಬೂದಿ ಹಾಕಿದ್ರೆ ಬೂದಿ ಗ್ರಾನ್ಯುಲ್ ಆಗುತ್ತೆ. ಇದು ನಮಗೆ ಗ್ರಾನ್ಯುಲ್ ಈ ಮಾಡೋ ಮಿಷಿನ್ ಅಲ್ಲಿ ಏನೋ ವ್ಯತ್ಯಾಸ ಇರಲ್ಲ. ಇದು ಎಲ್ಲರೂ ಇದನ್ನ ಇಟ್ಕೊಂಡಿರ್ತಾರೆ ಅವ್ರವರ ಅಂದ್ರೆ ಕೆಪಾಸಿಟಿಗೆ ಅನುಗುಣವಾಗಿ. ಕೆಲವರು 50 ಟನ್ ಇಟ್ಕೊಂಡಿರ್ತಾರೆ, 100 ಟನ್ ಇಟ್ಕೊಂಡಿರ್ತಾರೆ, 2 ಟನ್ 4 ಟನ್ ಇಟ್ಕೊಂಡಿರ್ತಾರೆ. ಸೊ ನಮ್ದು ಪ್ರೆಸೆಂಟ್ ದಿನಕ್ಕೆ ಒಂದು 12 ಟನ್ ಅಷ್ಟು ಕೆಪಾಸಿಟಿ ಇರುವಂಥದ್ದಿದೆ. ಇದಕ್ಕೆ ನಾವು ತುಂಬಾ ಮೇಜರ್ ಆಗಿ ಮಾಡ್ತಾ ಇರೋದು ಡೋಲೋಮೈಟು, ಒಂದು ಪ್ಯೂರ್ ಯುನಿಕ್ ಫಾರ್ಮುಲೇಷನ್ ಡೋಲೋಮೈಟು, ಮತ್ತೆ ನೀ ಮಿಕ್ಸ್ಡ್ ಡೋಲೋಮೈಟು, ಇದು 2 ಯುನಿಕ್ ಫಾರ್ಮುಲೇಷನ್ ಜಿಪ್ಸಮ್ ಗ್ರಾನ್ಯೂಲ್ಸ್ ಮತ್ತೆ ನೀಮ್ ಮಿಕ್ಸ್ಡ್ ಜಿಪ್ಸಮ್ ಗ್ರಾನ್ಯೂಲ್ಸ್. ಸೊ ಆರ್ಗ್ಯಾನಿಕ್ ಪ್ರೋ ಅನ್ನೋ ಬ್ರ್ಯಾಂಡ್ ಅಲ್ಲಿ ರಾಯಲ್ CSP ಆರ್ಗ್ಯಾನಿಕ್ ಪ್ರೋ ಅಂತ ಬ್ರ್ಯಾಂಡ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಇದು ನೋಡಿ, ಇದು ಜಿಪ್ಸಮ್ ಗ್ರಾನ್ಯೂಲ್ಸ್. ಇದು ನಮಗೆ ಈ ಬಯಲು ಸೀಮೆಗಳಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ, pH ಜಾಸ್ತಿ ಇರುವಂಥ ಭಾಗದಲ್ಲಿ ಬಳಕೆ ಮಾಡೋವಂಥದ್ದು. ಸೊ ನಮ್ಮ ಜಿಪ್ಸಮ್ ಅಂದರೆ ನಾರ್ಮಲ್ ಮಾರ್ಕೆಟಲ್ಲಿ CMS, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಅಂತ CMS ಅನ್ನೋ ಕೊಡೋ ಪ್ರಾಡಕ್ಟ್ ಜೊತೆಗೆ ನಾವು ಬರೀ ಇದನ್ನು ನಾರ್ಮಲ್ ಆಗಿ ಜಿಪ್ಸಮ್ ಅಂತ ಕೊಡ್ತಾ ಇದೀವಿ, ಬಟ್ ತುಂಬ ರಿಸಲ್ಟ್ಸ್ ಇದೆ. ಅದ್ರ ಜೊತೆಗೆ ಇದು ಡೋಲೋಮೈಟ್ ಗ್ರಾನ್ಯೂಲ್ಸ್. ನೀವು ಇದರಲ್ಲಿ ಕಲರ್ ಬಣ್ಣ ಸ್ವಲ್ಪ ಬದಲಾಗಿದೆ ಸರ್. ನಾರ್ಮಲ್ ಆಗಿ ಡೋಲೋಮೈಟ್ ತುಂಬಾ ವೈಟ್, ತುಂಬಾ ಬ್ರೈಟ್ ವೈಟ್ ಆಗಿರುತ್ತೆ. ನಾವು ಸ್ವಲ್ಪ ಅಡಿಷನಲ್ ಆಗಿ, ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಎಕ್ಸ್ಪ್ಲೈನ್ ಮಾಡೋದಲ್ಲ, ಸ್ವಲ್ಪ ಒಂದು ನಮ್ದು ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ ಆಡ್ ಮಾಡ್ತಾ ಇರೋದ್ರಿಂದ ನಮ್ದು ಸ್ವಲ್ಪ ಕಲರ್ ಡಿಮ್ ಇರುತ್ತೆ. ಬೇರೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಅಷ್ಟು ವ್ಯತ್ಯಾಸ ಇರುತ್ತೆ. ಜೊತೆಗೆ ಇದರೊಟ್ಟಿಗೆ ನಾವು ನೀಮ್ ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಗೇನಾಗತ್ತೆ, ನೀಮ್ ಕೊಡಬೇಕು ಅಂದ್ಕೊಂಡಿರ್ತಾರೆ, ಆದರೆ ಕೊಡೋಕ್ಕಾಗಲ್ಲ, ಅವರು ಇದನ್ನ ಬಳಕೆ ಮಾಡ್ಬೋದು. ಡೋಲೋಮೈಟ್ ಅಂತೂ ಎಲ್ಲರೂ ಕೊಡ್ತಾರೆ. ಈ ಕೊಡೋವಂಥ ಜಾಗದಲ್ಲಿ ನಮಗೆ ಇದ್ರ ಜೊತೆಗೆ ಒಟ್ಟಿಗೆ ನೀಮು ಹೋಗೋದ್ರಿಂದ ನಮಗೆ ಭೂಮಿಗೆ ನಾವೇನು
ಪ್ಲಾಂಟ್ ಪ್ರೊಟೆಕ್ಷನ್ ಅಥವಾ ಬೇರ್ ಪ್ರೊಟೆಕ್ಷನ್ಗೆ ಕೊಡಬೇಕಾಗಿರುವಂಥ ಒಂದು ಹಂತದ ಪ್ರಮಾಣದಲ್ಲಿ, ಯಾಕಂದರೆ 1 kg ಹಾಕೋ ಜಾಗದಲ್ಲಿ ನಾವು 400 ಗ್ರಾಮ್ ಕೊಡುವಾಗ 400 ಗ್ರಾಮಲ್ಲಿ 200 ಗ್ರಾಮಷ್ಟು ಬೇವಿನ ಪುಡಿ ಎಷ್ಟಿರುತ್ತೆ 50% ಆದರೆ, ಸೊ ನಮಗೆ ಒಂದು ಹಂತಕ್ಕೆ ನೀಮ್ ಪೌಡ್ರನ್ನು ಭೂಮಿಗೆ ತಲುಪಿಸಿದಂಥದ್ದು ಆಗುತ್ತೆ. ಸೊ ಇದು ಯಾವೆಲ್ಲ ಗಿಡಗಳಿಗೆ ಯಾವೆಲ್ಲ ಬೆಳೆಗಳಿಗೆ ಹಾಕ್ಬೋದು ಸರ್ ಜನರಲ್? ನೋಡಿ, ಇದನ್ನ ನಾರ್ಮಲ್ ಆಗಿ ನಾನು ಹೇಳಿದೆ, ಈಗ ಜನರಲಿ ಈ ಡೋಲಮೈಟನ್ನು ಯೂಸ್ ಮಾಡೋವಂಥದ್ದನ್ನ ನಾವು ಮಲೆನಾಡು ಭಾಗದಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನಮಗೆ ಏನು ವಿಪರೀತ ಮಳೆ ಆಗಿ ಮಣ್ಣು ಲೀಚ್ ಆಗುತ್ತೆ ಅಥವಾ ಕೊಚ್ಚಿ ಹೋಗುತ್ತೆ, ಆ ಭಾಗದಲ್ಲಿ ಡೋಲಮೈಟ್, pH ಕಡಿಮೆ ಇರೋ ಜಾಗದಲ್ಲಿ ಡೋಲಮೈಟ್ ಯೂಸ್ ಮಾಡ್ತೀವಿ. pH ಜಾಸ್ತಿ ಇರೋ ಭಾಗದಲ್ಲಿ ಜಿಪ್ಸಮ್ ಅನ್ನು ಯೂಸ್ ಮಾಡ್ತೀವಿ. ಜಿಪ್ಸಮ್ದು ಕಾಂಬಿನೇಷನ್ ಬೇರೆ ಇರುತ್ತೆ, ಡೋಲಮೈಟ್ ಕಾಂಬಿನೇಷನ್ ಬೇರೆ ಇರುತ್ತೆ. ಎರಡರಲ್ಲೂ ಕ್ಯಾಲ್ಸಿಯಮೇ ಇರುತ್ತೆ, ಬಟ್ ಎರಡರದ್ದು ಕಾಂಬಿನೇಷನ್ ಬೇರೆ ಇರುತ್ತೆ, ಕೆಮಿಕಲ್ ಕಾಂಬಿನೇಷನ್. ಸೊ ನಮಗೆ ಯಾವೆಲ್ಲ ಬೆಳೆಗಳಿಗೆ ಈ ಬಯಲುಸೀಮೆಯಲ್ಲಿ ಹಾಕುವಂಥ ಎಲ್ಲ ಬೆಳೆಗಳಿಗೆ ಜಿಪ್ಸಮನ್ನು ಬಳಕೆ ಮಾಡ್ಬೋದು. ಮಣ್ಣಿನ ಸಮತೋಲನ ಅಥವಾ ಸಾಯಿಲ್ ಸೆಟ್ರೇಟ್ ಅಥವಾ ಸಾಯಿಲ್ ಸ್ಟ್ರಕ್ಚರನ್ನು ಒಂದು ಹದಕ್ಕೆ ತರಲಿಕ್ಕೆ ಜಿಪ್ಸಮನ್ನು ಬಳಕೆ ಮಾಡ್ಕೊಳ್ತೀವಿ. ಬಳಕೆ ಮಾಡ್ಕೊಳ್ಳೋದ್ರಿಂದ pH ರಸಸಾರ ಅನ್ನೋದು ನಮ್ಗೆ ಯಾವಾಗಲೂ ಅವರೇಜಲ್ಲಿದ್ದಾಗ ನಾವು ಹಾಕುವಂಥ ಬೆಳೆಗಳಿಗೆ ಕೊಡುವಂಥ ಪೋಷಕಾಂಶಗಳನ್ನು ತುಂಬ ಚೆನ್ನಾಗಿ ಮಣ್ಣು ರೆಸ್ಪಾನ್ಸ್ ಮಾಡುತ್ತೆ. ಆ ಪೋಷಕಾಂಶಗಳಿಗೆ ರೆಸ್ಪಾನ್ಸ್ ಮಾಡಿ ಬೇರು ಬೆಳವಣಿಗೆ ಆಗಲಿ ಮತ್ತೊಂದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಅಡಿಕೆ ಬೆಳೆಗಳಿಗೆ ಒಂದು 400 ಗ್ರಾಮಷ್ಟನ್ನು ನಾವು ಪ್ರತಿ ವರ್ಷಕ್ಕೆ ಒಂದು ಬಾರಿ 400 ಗ್ರಾಮನ್ನು ಮರದ ಸುತ್ತ ಹಾಕೋದಕ್ಕೆ ಹೇಳ್ತೀವಿ. ಅಥವಾ ಒಂದು ಎಕರೆ ಕೊಡೋದಾದರೆ 1.5 ರಿಂದ 2 ಟನ್ನಷ್ಟು ಜಿಪ್ಸಮನ್ನು ಚೆಲ್ಲಲಿಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಈರುಳ್ಳಿ ತರಕಾರಿ ಬೆಳೆಗಳೆಲ್ಲ 1.5 ರಿಂದ 2 ಟನ್ ತನಕ ಬಳಕೆ ಮಾಡ್ಕೋಬೋದು. ಬೆಳೆ ಹಾಕಿದ ನಂತರ ಮೇಲ್ಗೊಬ್ಬರವಾಗಿ ಒಂದು 100 ರಿಂದ 200 kgಯಷ್ಟು ಬೆಳೆಯ ಅನುಗುಣಕ್ಕೆ ತಕ್ಕಾಗೆ ಬಳಕೆ ಮಾಡ್ಕೋಬೋದು. ಇನ್ನು ಗಿಡ ನಮಗೆ ತರಕಾರಿಗಳ ಬೆಳೆಗಳಾಗಲಿ ಮತ್ತೊಂದು ಅದನ್ನು ನಾವು ಬೆಡ್ಗೆ ಎಕರೆಗೆ ಒಂದು 500 ರಿಂದ 600 kgಯಷ್ಟು ಜಿಪ್ಸಮನ್ನು ಬೆಳೆಗಳ ಪಕ್ಕಕ್ಕೆ ಹಾಕ್ಬೋದಂಥದ್ದು. ಇದು ನಾವು ತೊಗೊಂಡ್ರೆ ರಿಸಲ್ಟ್ಸ್ ಫೀಡ್ಬ್ಯಾಕ್ ಮೇಲೆ, ಇದು ಯಾವುದೇ ಲ್ಯಾಬ್ ಕಂಡೀಷನ್ ಮೇಲೆ ಅಥವಾ ಮತ್ತೊಂದಿಲ್ಲ. ಈಗ 600 kg ಕೊಟ್ಟು 400 kg ಕೊಟ್ಟು 1000 kg ಕೊಟ್ಟು, ಸೊ ಈ ಫೀಡ್ಬ್ಯಾಕ್ಸ್ ಎಲ್ಲ ತೊಗೊಂಡು ಇದು ಒಂದು ಮಿನಿಮಮ್ ಆವ್ರೇಜ್, ರೈತನಿಗೂ ಜಾಸ್ತಿ ಹೊರೆ ಆಗದಿರೋ ಹಾಗೆ ಮತ್ತು ಬೆಳೆ ಕೂಡ ಉತ್ತಮ ಗುಣಮಟ್ಟದಲ್ಲಿ ಬರೋ ಹಾಗೆ ಈ ಗುಣಮಟ್ಟಗಳನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡಿದ್ದೀವಿ. ಇಷ್ಟು ಇಂತಿಂಥ ಬೆಳೆಗಳಿಗೆ ಇಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣ. ನೋಡಿ, ಇವಾಗ ಕೆಲವು ರೈತರುಗಳು ನಾವು ಕೊಟ್ಟಾಗ ತುಂಬ ವರ್ಷದಿಂದ ಬಳಕೆ ಮಾಡಿ ಡೋಲಮೈಟ್ ವೈಟ್ ಇರುತ್ತೆ ಅಂತ, ಈಗ ನೋಡಿ ಮಾರ್ಕೆಟಲ್ಲಿ ಸಿಗೋ ವೈಟ್ ಸುಣ್ಣನ ಕರಗಿಸಿ ಮಾಡಿದಾಗ ನಮಗೆ ಈ ಥರ ವೈಟ್ ಬಣ್ಣದಲ್ಲಿ ಬರುತ್ತೆ. ಅದೇ ನಮ್ಮ ಭಾಗದನ್ನ ನಾವು ಕರಗಿಸಿ ಇದು ಮಾಡಿದ್ರೆ ನಮ್ಮದು ಸ್ವಲ್ಪ ಕಂದು ಮಿಶ್ರಿತ ಬಿಳಿ ಬಣ್ಣಕ್ಕೆ ಬರುತ್ತೆ. ಸೊ ನಮ್ಮದು ಪ್ರಾಡಕ್ಟ್ದು ರಿಸಲ್ಟ್ ಬಂದ್ಬಿಟ್ಟು ನಾವು ಬಣ್ಣದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ, ಅದರೊಳಗಿರೋ ಪೋಷಕಾಂಶದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ನಮಗೆ ಈ ಡೋಲಮೈಟ್ ಜೊತೆ ಕಾಂಬಿನೇಷನ್ ಆಗೋ ಕೆಲವು ಎನ್ರಿಚ್ ಮಾಡೋ ಪೋಷಕಾಂಶಗಳಿಂದ ನಮ್ಮದು ಪ್ರಾಡಕ್ಟ್ದು ಕಲರ್ ಮತ್ತು ನ್ಯೂಟ್ರಿಯೆಂಟ್ಸ್, ಸೊ ಎರಡರಲ್ಲೂ ನಮ್ಗೆ ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ಗಿಂತ ನಮ್ದು ವಿಭಿನ್ನವಾಗಿದೆ. ಸೊ ಇದು ಬಂದು ತೂಕ ಬಂದು ಯಾವ ರೇಂಜಲ್ಲಿ ಬರುತ್ತೆ ಮತ್ತೆ ರೇಟು ಹೇಳ್ಬಿಡಿ ಸರ್. ಸೊ ನೋಡಿ, ನಮಗೆ SS ಗೋಲ್ಡ್ ಅಂತ ಮಾಡ್ತೀವಿ. ಈ SS ಗೋಲ್ಡ್ ಇದು ನೀಮ್ ಮಿಕ್ಸ್ಡ್ ಜಿಪ್ಸಮ್ ಮತ್ತೆ ನೀಮ್ ಮಿಕ್ಸ್ಡ್ ಡೋಲಮೈಟು. ಸೊ ಎರಡಕ್ಕೂ ಕಲರ್ಗಳು, ಚೀಲದ ಬ್ಯಾಗ್ದು ಕಲರ್ ಚೇಂಜ್ ಇದೆ. ಗೋಲ್ಡು SS ಗೋಲ್ಡ್ ಅಲ್ಲಿ ನೀಮ್ ಮಿಕ್ಸ್ಡ್ ಡೋಲಮೈಟ್ ಬೇರೆ, ನೀಮ್ ಮಿಕ್ಸ್ಡ್ ಜಿಪ್ಸಮ್ ಬೇರೆ. ಸೊ ಇದು 25 kg ಬ್ಯಾಗ್ 750 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ನಮಗೆ ಜಿಪ್ಸಮ್ ಅನ್ನ ನಾವು ಈ ಡಾರ್ಕ್ ಪಿಂಕ್ ಕಲರ್ ಏನು ಬ್ಯಾಗ್ ಇದೆ, ಆರ್ಗ್ಯಾನಿಕ್ ಪ್ರೋ ರಾಯಲ್ CSP ಆರ್ಗ್ಯಾನಿಕ್ ಪ್ರೋ ಅನ್ನೋ ಹೆಸರಲ್ಲಿ 50 kg ಬ್ಯಾಗ್ ಅನ್ನ ಕೊಡ್ತಾ ಇದೀವಿ. ಇದು ಬಂದು 50 kg ಬ್ಯಾಗ್. ನಮ್ದು ಬ್ಲೂ ಕಲರ್ ಏನ್ ಬರುತ್ತೆ, ಈ ಬ್ಲೂ ಕಲರ್ ಅಲ್ಲಿ ನಾವು ಜಿಪ್ಸಮ್ ಅನ್ನು ಕೊಡ್ತಾ ಇದೀವಿ. ನಾವು ಇದನ್ನ 50 kg ಬ್ಯಾಗ್ ಅನ್ನ 750 ರೂಪಾಯಿಗೆ ರೈತರಿಗೆ ತಲುಪಿಸ್ತಾ ಇದೀವಿ. ಮಿನಿಮಮ್ 3.5-4 ಟನ್ ಇದ್ರೆ ರೈತರು ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ, ಡೆಲಿವರಿ ಕೊಡ್ತಾ ಇದೀವಿ. ಇಲ್ಲಿ ಸಾವಯವ ಗೊಬ್ಬರ ಕೂಡ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರಲ್ಲ ಸರ್, ಸೊ ಅದ್ರ ಬಗ್ಗೆನೂ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಸರ್. ನೋಡಿ, ನಾವು 2 ಕ್ವಾಲಿಟಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಒಂದು ರಾಯಲ್ CSP ಅರೇಕಾ ಕಿಂಗ್ ಅಂತ ಒಂದು ನಮ್ದು ಮೇಜರ್ ಆಗಿ ಮಾಡುವಂಥದ್ದು ಕ್ವಾಲಿಟಿ ಮತ್ತು ಬ್ರ್ಯಾಂಡ್. ಇನ್ನೊಂದು ಸಸ್ಯ ಸಂಜೀವಿನಿ, ರೈತ ಸಂಜೀವಿನಿ, ಕೃಷಿ ಸಂಜೀವಿನಿ ಅಂತ ಹೇಳಿ ಇದೊಂದು ಪ್ರೀಮಿಯಂ ಕ್ವಾಲಿಟಿ, ಅದೊಂದು ಫಸ್ಟ್ ಕ್ವಾಲಿಟಿ. 2 ಗೊಬ್ಬರ ಮಾಡ್ತಾ ಇದೀವಿ. ನೀವೇನು ನೋಡ್ತಾ ಇದ್ದೀರಾ ಇದು ಪ್ಯಾಕಿಂಗ್ ಯೂನಿಟ್ ಅಷ್ಟೇ. ಆರ್ಗ್ಯಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೊರಗಡೆ ಮಾಡ್ತೀವಿ, ಅಂದರೆ ಅದನ್ನು ಕೊಳಿಸುವಂಥ ಪ್ರಕ್ರಿಯೆ, ಮಿಕ್ಸಿಂಗು ಅದೆಲ್ಲ ಹೊರಗಡೆ ಮಾಡ್ಕೊಳ್ತೀವಿ. ಸೊ ಇದು ಬಂದ್ಬಿಟ್ಟು ಪ್ಯಾಕಿಂಗ್ ಯೂನಿಟ್. ಅಲ್ಲಿ ನೇರವಾಗಿ ಬಂಕರಲ್ಲಿ ತಂದು ಹಾಕ್ತಾರೆ. ಬಂಕರಲ್ಲಿ ತಂದು ಹಾಕಿದ್ದು ನೇರವಾಗಿ ಇಲ್ಲಿ ನಮಗೆ ಜರಡಿಗೆ ಬರುತ್ತೆ, ಸ್ಕ್ರೀನರ್ಗೆ ಬರುತ್ತೆ. ಕಸ ಕಡ್ಡಿ ಕಲ್ಲು ಆ ಥರ ಏನಾದರೂ ಇದ್ದರೆ ನೇರವಾಗಿ ಹೊರಗಡೆ ಜರಡಿಯಾಗಿ ಹೋಗುತ್ತೆ. ಮತ್ತು ಬಾಕಿ ಅಂತೆ ಬಂದ್ಬಿಟ್ಟು ಇಲ್ಲಿ ನಮಗೆ ಆಟೋ ಮಿಷಿನ್ನಲ್ಲಿ ಪ್ಯಾಕ್ ಆಗುತ್ತೆ. ನಮಗೆ ಇಲ್ಲಿ ಆಟೋ ಮಿಷಿನ್ನಲ್ಲಿ 40 kg ಅಥವಾ 50 kg ನಾವೇನು ಪ್ಯಾಕ್ ಮಾಡಬೇಕು ಅಂದ್ಕೊಳ್ತೀವಿ. ಸೊ ಆಟೋ ಮಿಷಿನಲ್ಲಿ ಎಕ್ಸಾಕ್ಟಾಗಿ 40 kg ಪ್ಯಾಕ್ ಆಗಿ ಸ್ಟಿಚ್ ಆಗಿಬಿಟ್ಟು ಲೋಡಿಂಗ್ ಕನ್ವೇರ್ ಯಾವ ವೆಹಿಕಲಿಗೆ ಲೋಡ್ ಮಾಡಬೇಕು ಅನ್ಸುತ್ತೆ, ಸೊ ನಮಗೆ ಅಲ್ಲಿ ಲೋಡ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ನಾವು ಹೊರಗಡೆ ಮಾಡ್ತೀವಿ. ನಾವು ಇದಕ್ಕೆ ಈ ಪ್ರೆಸ್ ಮಡ್, ತೆಂಗಿನ ನಾರದ ಪುಡಿ, ಸುಣ್ಣ, ಸಗಣಿ, ಒಂದು 3 ಥರದ ಫ್ಲೈ ಆ್ಯಶು, ಕೋಳಿ ಗೊಬ್ಬರ, ಡೋಲೋಮೈಟ್ ಲೈಮು, ಮೆಗ್ನೀಷಿಯಮ್ ಸಲ್ಫೇಟ್ ಸ್ಲಡ್ಜು, ಸೊ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಡ್ ಮಾಡ್ತೀವಿ. ಒಂದು 60 days ಬೆಡ್ ಮಾಡಿಕೊಂಡು ನಂತರ ತೆಗೆದ್ಬಿಟ್ಟು ಪ್ಯಾಕಿಂಗ್ ಆಗುವಾಗ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿ ಪ್ಯಾಕ್ ಮಾಡ್ತೀವಿ.
ಸೊ ನಮಗೆ ನಾವು ಹೆಚ್ಚು ಅಡಿಕೆನ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಅರೆಕ ಕಿಂಗ್ ಅಂತ ಒಂದು ಬ್ರ್ಯಾಂಡಲ್ಲಿ ತುಂಬ ಪ್ರೀಮಿಯಂ ಕ್ವಾಲಿಟಿನ ಸೇಲ್ ಮಾಡ್ತಾ ಇದ್ದೀವಿ. ಸಸ್ಯ ಸಂಜೀವಿನಿ ಅನ್ನೋದು ಒಂದು ಮಾಡ್ರೇಟ್ ಇದನ್ನು ಎಲ್ಲ ರೈತರುಗಳಿಗೆ ತಲುಪಿಸ್ತಾ ಇದ್ದೀವಿ. ಬೇರೆಯವ್ರ ಹತ್ರ ತಗೋಬೇಡಿ ಅಂತ ನಾನು ಯಾವತ್ತು ಯಾವ ವಿಡಿಯೋದಲ್ಲಿ ಹೇಳಿಲ್ಲ. ಎಲ್ಲೇ ತಗೊಳ್ಳೋದಾದ್ರೂ ಹೋಗಿ ಗುಣಮಟ್ಟ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಹತ್ರನೇ ತಗೊಳ್ಳಿಕ್ಕೆ ಕಾರಣಗಳು ಯಾವುದು ಅಂತಂದರೆ, ಒಂದು ನಾವು ಬೇವಿನ ಪುಡಿನ ಪ್ರೈಸಿಂಗಲ್ಲಿ ಕೆಲವರು 20 ರೂಪಾಯಿ 22 ರೂಪಾಯಿಗೆಲ್ಲ ಕೊಡ್ಬೋದು. ಬಟ್ ಪ್ಯೂರ್ ನೀಮ್ ಪೌಡ್ರನ್ನು ನಾವು ಪುಡಿ ಮಾಡೋದಾದರೆ ಏನು ಕಾಸ್ಟ್ ಬರುತ್ತೆ, 1 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. 1 ರೂಪಾಯಿ ಪರ್ 1 kg. ಸೊ ನಾವು ಪ್ಯೂರ್ ಕೊಡೋದ್ರಿಂದ ರೈತರುಗಳಿಗೆ ಪ್ರೈಸ್ ವರ್ತ್ ಅಂತ ಅನಿಸುತ್ತೆ. ಜೊತೆಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಲಿ ಮತ್ತು ನಮಗೆ ಗ್ರ್ಯಾನ್ಯೂಲ್ಸ್ ಆಗಲಿ, ಸೊ ನೀಮ್ ಮಿಕ್ಸ್ಡ್ ಗ್ರ್ಯಾನ್ಯೂಲ್ಸ್ ಯಾರೂ ಮಾಡ್ತಾ ಇಲ್ಲ. ಸೊ ನಾವು ಮಾಡ್ತಾ ಇದ್ದೀವಿ. ರಿಸಲ್ಟ್ಸು ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಮತ್ತು ಕಂಪೇರ್ ಟು ನಾವು ಹೊರಗಡೆ ಮಾರ್ಕೆಟಿಗೆ ಕಂಪೇರ್ ಮಾಡಿದಾಗ ನಮ್ಮದು ಪ್ರೈಸ್ಗಳು ಕಡಿಮೆ ಇದೆ. ಈಗ ನೀಮ್ ಪೌಡ್ರು ಪ್ರೆಸೆಂಟ್ 29 ರೂಪಾಯಿ ಇದೆ. 25, 26, 27 ರೂಪಾಯಿವರೆಗೂ ಬೇವಿನ ಬೀಜದ ರೇಟೇ ಇದೆ. ಸೊ ನಾವು 29 ರೂಪಾಯಿ ಕೊಡ್ತಾ ಇದೀವಿ. ಅದರಲ್ಲೂ 7, 8, 10 ಟನ್ ತನಕ ಎಲ್ಲ ಆದರೆ ಡೆಲಿವರಿ ಕೊಡ್ತಾ ಇದ್ದೀವಿ. ಸೊ ಗೊಬ್ಬರನೂ ಅಷ್ಟೇ, ನಾವು ಸಸ್ಯ ಸಂಜೀವಿನಿಯಲ್ಲಿ 9,000 ರೂಪಾಯಿ ಟನ್ನು, ರಾಯಲ್ CSP ಅರೆಕ ಕಿಂಗು 11,500 ರೂಪಾಯಿ ಟನ್ ಕೊಡ್ತಾ ಇದ್ದೀವಿ. 8, 9 ಟನ್ ಆದರೆ ಡೆಲಿವರಿ ಕೊಡ್ತೀವಿ. 1-2 ಟನ್ನೆಲ್ಲಾದರೆ ರೈತರುಗಳು ತಗೊಳ್ತಾರೆ. ಅದಕ್ಕೂ ಕಡಿಮೆ ಆದರೆ VRLಗಳಿಗೆ ಹಾಕ್ತೀವಿ. ಸೊ ಗ್ರ್ಯಾನ್ಯೂಲ್ಸು ಅಷ್ಟೇ. ಸೊ 50 kg 750 ರೂಪಾಯಿ, ಮತ್ತು ನೀಮ್ ಮಿಕ್ಸ್ಡ್ ಗ್ರ್ಯಾನ್ಯೂಲ್ಸು 25 kg 750 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಮಾರ್ಕೆಟಲ್ಲಿ ಆ ಕ್ವಾಲಿಟಿಗೆ ಪ್ರೈಸನ್ನು ಕಂಪೇರ್ ಮಾಡಿದಾಗ ನಮ್ಮದು ಪ್ರೈಸ್ ಕಡಿಮೆ ಇದೆ. ಸೊ ನಾವು ಮಾರ್ಜಿನ್ ಕಡಿಮೆ, ಕ್ವಾಂಟಿಟಿ ಬಲ್ಕಾಗಿ ಸೇಲ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಎವ್ರಿಡೇ ಒಂದು 20,000 kgs ಯಾವುದಾದ್ರೂ ಆಗಲಿ, ನೀಮ್ ಪೌಡ್ರು, ಗೊಬ್ಬರ ಎಲ್ಲ ಸೇರಿ ಒಂದು 20,000 kg ಅಷ್ಟು ಸೇಲ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮದಿರೋದು ಅಷ್ಟೇ ಪ್ರೊಡಕ್ಷನ್ ಕೆಪಾಸಿಟಿ. ಸೊ ಪ್ರತಿದಿನ ನಾವು ಒಂದು 20,000 kg 20 ಟನ್ ಅಷ್ಟು ಸೇಲ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಸೊ ರೈತರುಗಳು ಬರ್ತಾರೆ, ನಾವು ನೇರವಾಗಿ ಎಲ್ಲ ಕಡೆ ಓಪನ್ ಆಗಿಟ್ಟಿದ್ದೀವಿ. ಯಾರು ಎಲ್ಲಿ ಬೇಕಿದ್ರು ಓಡಾಡ್ಬೋದು, ಸುತ್ತಾಡ್ಬೋದು, ನೋಡ್ಬೋದು. ಸೊ ಏನು ಬರುತ್ತೋ ರೈತರುಗಳು ನೋಡೋಕ್ಕೋಸ್ಕರ ಎಲ್ಲ ತೆಗೆದ್ಬಿಟ್ಟು ಪ್ಯೂರ್ ಬೀಜ ಒಂದು ಕಡೆ ರಾಶಿ ಮಾಡಿ ಏನೂ ಮಾಡಿಲ್ಲ. ಏನು ಕಸ ಕಡ್ಡಿ ಏನಿದೆಯೋ ಅದೆಲ್ಲ ನೇರವಾಗಿ ಹಾಗೆ ಹಾಕಿದ್ದೀವಿ. ಬರ್ತಾರೆ, ಅವ್ರ ಕೈ ಹಾಕಿ ಕೆಳಿಸಿ ಎಲ್ಲ ತೆಗೆದು ನೋಡ್ತಾರೆ. ಸೊ ಒಂದು 2-3 ಕಡೆ ನೋಡಿ ವಿಚಾರಿಸಿ, ನನ್ನ ಹತ್ರನೇ ತೊಗೊಳ್ಳಿರೋದಕ್ಕಿಂತ 2-3 ಕಡೆ ವಿಚಾರಿಸಿ ಸೊ ನೀವು ಅದನ್ನು ಡಿಸಿಷನ್ ತೊಗೋಬೇಕು, ಯಾವುದು ಚೆನ್ನಾಗಿದೆ. ಸೊ ನಾನು ಕೊಡೋ ಪ್ರೈಸಿಗೆ ಯಾವುದು ವರ್ತ್ ಅಂತ ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ನಾವು ಏನು ನಮ್ಮ ರೈತರುಗಳಿಗೆ ಒಂದು ನ್ಯಾಯ ಒದಗಿಸ್ಬೋದು, ಅವರು ಕೊಡೋ ಪ್ರೈಸಿಗೆ ಖಂಡಿತವಾಗಿ ಅದನ್ನು ಮಾಡಿದ್ವಿ. ಸೊ ಈಗ ತಗೊಳಕ್ಕೆ ಸರ್, ಈಗ ಮೂಟು ವೈಸ್ ಈಗ ಒಂದು 10 ಮೂಟೆ ತಗೊಂಡ್ರೆ ಹೇಗೆ ಡೆಲಿವರಿ, ಈಗ ಜಾಸ್ತಿ ತಗೊಂಡ್ರೆ ಹೇಗೆ, ನೀವೇ 10 ಮೂಟೆ 15 ಮೂಟೆ 5 ಮೂಟೆಗಳೆಲ್ಲ ರೈತರುಗಳೇ ಬಂದು ನೇರವಾಗಿ ತೊಗೊಂಡು ಹೋಗ್ತಾರೆ. ಚಿಕ್ಕ ರೈತರುಗಳು, ತುಂಬ ದೊಡ್ಡ ರೈತರುಗಳೆಲ್ಲ 2-3 ಟನ್ ಆದರೆ ಟ್ರಾನ್ಸ್ಪೋರ್ಟೇಷನ್ ಅವರೇ ಬೇರ್ ಮಾಡ್ತಾರೆ. 6, 7, 8 ಟನ್ ಆದರೆ ನಾವು ಡೆಲಿವರಿ ಕೊಡ್ತೀವಿ. ಸೊ ಇದು ಒಂದು 100 ಕಿಲೋಮೀಟರ್ ಒಳಗಿದ್ರೆ, ಮತ್ತೆ ಹೇಗೇನು ತುಂಬ ದೂರ ಇದ್ರೆ ನಮ್ದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವರ್ಕೌಟ್ ಮಾಡಿ ರೈತರ ಜೊತೆ ಕಮ್ಯುನಿಕೇಟ್ ಮಾಡಿ ಮಾತಾಡ್ತೀವಿ. ನೀವು VRL ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಎಲ್ಲದಕ್ಕೂ ಅರ್ಧ ಕೆಜಿಯಿಂದ ಎಷ್ಟು ಕೇಳಿದ್ರು ಸರ್ವಿಸ್ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಸರ್. ನನ್ಗೆ ಮನೇಲಿ ಗಾರ್ಡನ್ ಇದೆ, 1 kg ಕಳ್ಸಿಕೊಡಿ, 100% ಕಳ್ಸಿಕೊಟ್ಟಿದ್ದೀವಿ. ಯಾರಿಗೂ ನಮಗೆ 1 kg ತೊಗೊಂಡೋಗಿ VRLಗೆ ಹಾಕಿ ಬರೋದಕ್ಕೆ, ಅದು ಕೊರಿಯರ್ಗೆ ಹಾಕಿ ಬರೋದು ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಕಳ್ಸಲ್ಲ. ಅರ್ಧ ಕೆಜಿವರೆಗೂ ಸರ್ವಿಸ್ ಕೊಟ್ಟಿದ್ದೀವಿ, 6 ಲಾರಿ ಲೋಡ್ವರೆಗೂ ಸರ್ವಿಸ್ ಕೊಟ್ಟಿದ್ದೀವಿ. ಎಷ್ಟು ಕೇಳಿದ್ರು ನಾವು ಇಲ್ಲ ಅಂತ ಹೇಳಿಲ್ಲ. ಸೊ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ರೈತರು ತುಂಬಾ ಕಡೆಗಳಿಂದ ನಿಮಗೆ ಕಾಲ್ ಮಾಡ್ತಾರೆ. ಸೊ ಅದನ್ನ ಡೀಲ್ ಮಾಡೋಕ್ಕೆ ಏನು ಸರ್ ಟೀಮ್ ಎಲ್ಲ ಇಟ್ಟಿದ್ರಾ ಹೇಗೆ? ಹೌದು, ಅದೇ ಈಗ ಎಲ್ರದ್ದು ಎಲ್ಲ ಪ್ರಾಬ್ಲಮ್ಸ್ ಅದೇನೆ ಸರ್. ಫೋನ್ ಮಾಡ್ತೀವಿ ಸರ್, ವಿಡಿಯೋಸ್ ನೋಡಿ ಫೋನ್ ರಿಸೀವ್ ಮಾಡಲ್ಲ ಅಂತ. ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ 10 ಗಂಟೆಯಿಂದ 5 ಗಂಟೆ ಒಳಗೆ ಮಾಡಿ, ರಾತ್ರಿ ಟೈಮಿಂಗ್ ಒಳಗೆ ಆಫೀಸ್ ಅವರ್ಸ್ ಅಲ್ಲಿ ಮಾಡಿ. ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ 10 ಗಂಟೆ 12 ಗಂಟೆ 1 ಗಂಟೆಗೆಲ್ಲ ವಿಡಿಯೋ ನೋಡಿ ಫೋನ್ ಮಾಡ್ತಾರೆ. ಸರ್ ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಹಾಗಾಗಿ ಫೋನ್ ಮಾಡಿದೆ ಅಂತ. ಸೊ ನಮಗೆ ಅದಕ್ಕೋಸ್ಕರ ಸಪ್ರೇಟ್ ತಂಡಗಳಿದೆ. ಯಾವುದೇ ಇಂಡಿವಿಜುವಲ್ ಫೋನ್ ಬಂದ್ರೂ ವಾಪಸ್ ಫೀಡ್ಬ್ಯಾಕ್ ಮಾಡಿ, ಫೋನ್ ಮಾಡಿ ಅವ್ರದ್ದು ರೆಸ್ಪಾನ್ಸ್ ತೊಗೊಂಡು ಸೊ ಅವ್ರಿಗೇನು ತಲುಪಿಸೋ ವ್ಯವಸ್ಥೆ ಖಂಡಿತವಾಗಿ ಅದನ್ನು ಮಾಡ್ತೀವಿ. ಅದಕ್ಕೊಂದು ಸಪ್ರೇಟ್ ತಂಡನೇ ಇದೆ.